शिष्यप्रशिष्यरूपेण बोधकं गुरुमाश्रये। यदङ्घ्रीकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे। सिद्धारूढमहं ಭಜೆ. ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿಮಗಾರೂ ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡುನಿ. ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ಧಾರೂಢಪ್ಪನ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಸದ್ಗುರು ಗುರುನಾಥಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಸದ್ಗುರು ಶ್ರೀ ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಮನವಾರಿ ಧ್ಯಾನಿಸಿ, ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜೀವನ ಧನ್ಯ ಮಾಡಿದ ಪರಮದಯಾಮೂರ್ತಿ ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಮನವಾರಿ ಧ್ಯಾನಿಸಿ, ಸದ್ಗುರು ಸ್ವರೂಪನೆಯಾಗಿರುವ ಪರಮ ಪೂಜ್ಯ ಮಾತಾಜಿಯವರ ಶ್ರೀಚರಣಕ್ಕೆ ನಮಿಸಿ, ಅವರಿವರೆನ್ನದೇ ನಿಜವನ್ನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು, ಸಂತರು, ಶಿವಯೋಗಿಗಳು, ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅವರ ಪಾದಧೂಳಿಯಲ್ಲಿ ಮಜ್ಜನಗೈದು ಪರಮ ಪವಿತ್ರವಾದ ಸದ್ಗುರುನಾಥನ ದಿವ್ಯ ಲೀಲಾಮೃತವನ್ನ ಶ್ರವಣ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪ್ರಾತಸ್ಮರಣೀಯ ಸದ್ಗುರುನಾಥನ ಅಪಾರ ಕರುಣೆಯಿಂದಲೂ ನಮ್ಮ ನಿಮ್ಮೆಲ್ಲರ ಅನಂತ ಜನ್ಮದ ಪುಣ್ಯ ಪರಿಪಾಕದಿಂದಲೂ ಪರಮ ಪವಿತ್ರವೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಸಮಸ್ತ ಪಾಪ ಸಂಹಾರಿಣಿಯೂ ಆಗಿರುವ ಸದ್ಗುರುನಾಥನ ಕಥಾಮೃತವನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. 16ನೇ ಅಧ್ಯಾಯದ 3ನೇ ದಿವಸದ ಚಿಂತನ ಇವತ್ತು. ಬಹಳ ದೊಡ್ಡ ಪುಣ್ಯ ಬೇಕು ಈ ಮಾತು ಕೇಳಿಕ, ಬಹಳ ದೊಡ್ಡ ಭಾಗ್ಯ ಬೇಕು. ನನಗೆ ಆಶ್ಚರ್ಯ ಆಗಿದೆ ಇವತ್ತು, ಬಹಳ ದೊಡ್ಡ ಆಶ್ಚರ್ಯ. ಬೆಳಗ್ಗೆ ಶ್ರೀಮದ್ ಭಾಗವತ ಗ್ರಂಥದ 10ನೇ ಸ್ಕಂದದ 87ನೇ ಅಧ್ಯಾಯ ಓದ್ತಾ ಇದ್ದೆ ನಾನು. ಸಿದ್ಧಾರ್ಥಪ್ಪನ ಕೃಪಾ ಎಂತದ ಅನ್ನೋದು ನಿಮ್ ಕಲ್ಪನೆ ತಂದ್ಬಿಡ್ಲತ್ತೀನಿ ನಾನು. 3 ದಿವಸ ಆಯ್ತು ಜಯ ಜಯಕಾರದ ಬಗ್ಗೆ ವಿಚಾರ ಮಾಡತ್ತೀನಿ ನಾನು. ಎಲ್ಲಾ ಮತ ಪಂಥದೊಳಗೆ, ಎಲ್ಲಾ ಸಂಪ್ರದಾಯದೊಳಗೆ ಗುರುವಿನ ಬಗ್ಗೆ ಜೈಕಾರ ಹಾಕ್ತೇವಿ, ಪರಮಾತ್ಮನ ಬಗ್ಗೆ ಜೈಕಾರ ಹಾಕ್ತೇವಿ. ನಮಸ್ಕಾರ ಜಯಕಾರಗಳು ಇವೆರಡು ನಾವು ಹಮೇಶ ಜಯವಾಗಲಿ ಜಯವಾಗಲಿ ಲಾಸ್ಟಿಗೆ ಜಯ ಜಯಕಾರವನ್ನ ಉದ್ಘೋಷ ಮಾಡ್ತೇವೆ. ಆಶ್ಚರ್ಯ ಅನ್ನಿಸ್ತು, ಸಿದ್ಧಾರೂಢಪ್ಪಂದು ಎಂತ ದಯ ಇರ್ಬೇಕು ನಮ್ಮೆಲ್ಲರ ಮೇಲೆ ಅಂತ ಸಿದ್ಧಾರೂಢಪ್ಪನ ಕೃಪಾ ನೆನೆದು ಮನಸ್ಸು ಬಹಳ ಪ್ರಸನ್ನ ಆಯಿತು.
ಅದ್ರಾಗೊಂದು ಮಾತು ಬರೀತಾರೆ ಬಹಳ ಚಂದ. ತ್ವಯಿ ಫಲಂತಿ ಯಥೋ ನಮ ಇತ್ಯತೋ ಜಯ ಜಯೇತಿ ಭಜೇತ್ತವ ತತ್ಪದಂ. ಬಹಳ ಚಂದ ಮಾತು ಹೇಳಿದ್ರು ಅವರು. ಸನಕ, ಸಾನಂದ, ಸನತ್ ಸುಜಾತ, ಇವರು ಸನತ್ ಕುಮಾರ, 4 ಜನ ಬ್ರಹ್ಮ ಮಾನಸ ಪುತ್ರರು. ನರನಾರಾಯಣ ಋಷಿ ಆಶ್ರಮಕ್ಕೆ ಹೋಗಿ ಶ್ರೀಚರಣಕ್ಕೆ ನಮಸ್ಕಾರವನ್ನ ಮಾಡಿ ತಮ್ಮ ಅಂತರಂಗದ ಪ್ರಶ್ನೆಯನ್ನ ಅಲ್ಲಿ ಪ್ರಕಟ ಮಾಡಿದ್ದಾರೆ. ನರನಾರಾಯಣ ಅತ್ಯಂತ ಪ್ರಸನ್ನನಾಗಿ ಉಪದೇಶ ಮಾಡ್ಕೊಂತ ಬಂದು ಅವ ವೇದ ಹಿಂಗ್ ಹೇಳ್ತದ. ವೇದದ ಅಭಿಪ್ರಾಯ ಇದು. ಪರಮಾತ್ಮನ ಸ್ವರೂಪವನ್ನ ಕುರಿತು, ಭಗವಂತ ಹೇಗಾದನ ಅನ್ನುವುದನ್ನ ಕುರಿತು ವೇದ ಅದನ್ನ ನಿರ್ಣಯ ಮಾಡ್ತಾರೆ. ಬಹಳ ಚಂದ ಮಾತು ಹೇಳ್ತಾ ನೋಡಪ್ಪ, ಪರಮಾತ್ಮ ನಿರ್ಗುಣ ಆದನ, ಪರಮಾತ್ಮ ನಿರಾಕಾರ ಅದ. ಸಾವಯವ ವಸ್ತು ಪರಮಾತ್ಮ ಅಲ್ಲ, ಅವಯವಗಳು ಅವನಿಗಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚರವು ಪರಮಾತ್ಮ. ಕೈ ಕಾಲು ಕಣ್ಣು ಮೂಗು ನಮ್ಮಂಗ ದೇವರಿಗೆ ಆದವೇನು ಅಂದ್ರೆ ಇಲ್ಲ. ಪರಮಾತ್ಮ ನಿರವಯವ ಆದನ. ಯಾಕ ಅಂದ್ರೆ ನಿರ್ಗುಣ ಆದ. ಗುಣದೊಳಗೆ ಪರಮಾತ್ಮ ಇಲ್ಲ. ಅಂಥ ಪರಮಾತ್ಮ ಅವನ ಬಗ್ಗೆ ವೇದ ವರ್ಣನೆ ಮಾಡಬೇಕು ಅಂತ ಹೊರಟು ಹೆಂಗಾರ ಹೇಳ್ರಿ ಅಂದ್ರೆ ಅವ್ರ ಕಣ್ಣು ಮೂಗಿನ ಬಗ್ಗೆನೇ ಹೇಳ್ಬೇಕಲ್ಲ ನಾವು. ಕಣ್ಣು ಬಹಳ ಚಂದ ಅದಾವ್ರಿ, ಅದ್ರ ಬಗ್ಗೆ ವರ್ಣನೆ ಮಾಡ್ತೇವೆ. ಹೆಂಗ ಅಂದ್ರ ಮೀನಿನ ಹಂಗ ಕಣ್ಣು, ಕಮಲದ ಹಂಗ ಕಣ್ಣು, ಹೀಗೆಲ್ಲ ವರ್ಣನೆ ಮಾಡ್ತೇವೆ. ಯಾವ ವಸ್ತುವಿಗೆ ಆಕಾರದ ಅದ್ರ ಬಗ್ಗೆ ಏನಾರ ಉಪಮಾ ಕೊಟ್ಟು ಹೇಳಕ್ ಬರ್ತದ, ಇದರ ಹಿಂಗ. ಬಸವಣ್ಣನವರು ಬಹಳ ಚಂದ ಮಾತನ್ನು ಹೇಳಿದ್ರು. ಅಪ್ರಮಾಣ ಕೂಡಲ ಸಂಗಮ ದೇವ. ಹಂಗಂದ್ರೆ ಏನು? ನಮ್ಮಲ್ಲಿ 5 ಪ್ರಮಾಣಗಳಾದಾವ. ಶ್ರೋತ್ರ, ನೇತ್ರ, ಜಿಹ್ವೆ, ಘ್ರಾಣ, ತ್ವಗೇಂದ್ರಿಯ. ಕಣ್ಣು ರೂಪ ನೋಡ್ಲಕ್ಕ ಪ್ರಮಾಣ ಅಂತಾರಿದೆ. ರೂಪ ನೋಡ್ಲಕ್ಕ ಕಣ್ಣು ಪ್ರಮಾಣದ, ಶಬ್ದ ಕೇಳಕ್ ಕಿವಿ ಪ್ರಮಾಣದ, ರಸದ ಅನುಭವ ಮಾಡ್ಲಕ್ಕ ನಾಲ್ಗಿ ಪ್ರಮಾಣದ, ಗಂಧದ ಅನುಭವ ಮಾಡ್ಲಿಕ್ಕೆ ನಾಶಿಕೇಂದ್ರಿಯ ಘ್ರಾಣೇಂದ್ರಿಯ ಪ್ರಮಾಣದ, ಮೃದು ಕಠಿಣ ಅನುಭವ ಮಾಡಕ ಚರ್ಮೇಂದ್ರಿಯ ಪ್ರಮಾಣ. ಪರಮಾತ್ಮ ಈ 5 ಪ್ರಮಾಣಗಳಿಗೆ ನಿಲ್ಕಮಲ್ಲ. ಆಮೇಲೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಪತ್ತಿ ಇವು ಪ್ರಮಾಣಗಳದಾವ. ಆ ಪ್ರಮಾಣಕ್ಕೂ ಪರಮಾತ್ಮ ನಿಲ್ಕಮಲ್ಲ. ಅದಕ್ಕೆ ಹೇಳಿದ್ರೆ ಅವರು ಪ್ರಮಾಣ ಎಲ್ಲಿ ಕೊಡ್ಲಾಕ ಬರ್ತದ ಅಂದ್ರ ಅದು ನಮಗ ಗೋಚರ ಆಗಬೇಕು. ಕಣ್ಣಿಗರ, ಕಿವಿಗರ, ಮೂಗಿಗರ, ಯಾದಕರ ತಿಳಿಬೇಕು. ಸಾರು ಮಾಡುದದ, ಹೋಳಿಗೆ ಮಾಡ್ಯಾರ, ಕಟ್ಟಿನ ಸಾರು ಮಾಡ್ಬೇಕಾಗ್ಯಾರ. ಜರ ಹೆಂಗಾಗ್ಯದ ನೋಡ್ರಿ ಅಂದ್ರೆ ನೋಡ್ದ ನಾವ್ ಅಲ್ಲಿ ಹೋಗಿ ನೋಡಂದ್ರು ನೋಡಿದಲ್ಲ, ಮತ್ತೆ ಮಸ್ತ್ ನೋಡ್ಲತ್ತೀನಲ್ಲ, ಹಂಗಲ್ಲ ಅದು ನೋಡೋದು. ಕೈಯಾಗ ಒಂದಿಟ್ಟು ಹಾಕ್ತಾರ, ಒಂದಿಟ್ಟು ಸರ್ಕೆ ಹೊಡೆದ ಅಂದ್ರೆ ತಾಳಿಗೆಗೆ ಏರಬೇಕದು. ಹೆಂಕೋತ ಹೊರಗೆ ಬಂದ ಅಂದ್ರೆ ಹೇಳ್ತಾರೆ ಉಪ್ಪು ಖಾರ ಎಲ್ಲ ಭಾರಿ ಕಡಕ್ ಆಗ್ಯದ್ರಿ, ಅಂಬೂರು ಭಾರಿ ಕಡಕ್ ಆಗ್ಯದ್ರಿ. ರಸಕ ನಾಲ್ಗೆ ಪ್ರಮಾಣದ, ರೂಪಕ ನೇತ್ರ ಪ್ರಮಾಣದ. ಸಾವಯವ ಅವಯವದಿಂದ ಕೂಡಿದ ವಸ್ತುವಿನಲ್ಲಿ ಪ್ರಮಾಣ ಕೆಲಸ ಮಾಡ್ತಾವ ನಮ್ಮ ಕಣ್ಣು ಕಿವಿ. ಪರಮಾತ್ಮ ನಿರ್ಗುಣ ನಿರಾಕಾರ ಇದ್ದ ಸಲುವಾಗಿ ನಮ್ಮ ಇಂದ್ರಿಯಗಳು ಅಲ್ಲಿಗೆ ಹೋಗಿ ಮುಟ್ಟಂಗಿಲ್ಲ. ಅದರ ಸಲುವಾಗಿ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ನಿಜಗುಣ ಶಿವಗುಣ ನಾ ತತ್ರ ವಾಗ್ಗಶ್ಯತಿ ನಾ ತತ್ರ ಮನೋಗಶ್ಯತಿ ಭೇದ ಹೇಳೋದು. ಆ ಪರಮಾತ್ಮನ ದರ್ಶನ ಮಾಡಲಾರ್ದೇನೆ ನಾವು ಧನ್ಯ ಆಗಂಗಿಲ್ಲ. ಇದು ಬಂದದ ಸಮಸ್ಯೆ. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ. ನರಜನ್ಮ ಬಂದಿದ್ದೇ ಪರಮಾತ್ಮನ ಅನುಭವ ಮಾಡುವ ಸಲುವಾಗಿ. ಮನುಷ್ಯ ಜನ್ಮದೊಳಗೆ ಪರಮಾತ್ಮನಿಗೆ ಅನುಭವ ಮಾಡಕ್ ಬರ್ತದೆ, ಬ್ಯಾರೆ ಜನ್ಮದ ಕರ ಬರಂಗಿಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ. ಮನುಮುನಿಯ ರುದ್ರಾದ್ಯರ ಅನುಭೂತಿ ಅದ ಇದು. ನಮ್ಮಲ್ಲಾರ ಪ್ರಮಾಣ ಅದಾವ, ನಮ್ಮ ಪ್ರಮಾಣಕರ ಪರಮಾತ್ಮ ನಿಲ್ಕವಲ್ಲ. ಹೆಂಗ್ ಮಾಡೋದೀಗ?
ಆ ಪರಮಾತ್ಮನನ್ನ ಕುರಿತು ವೇದಕ್ಕೆ ಕೇಳದೇವಿ ಪರಮಾತ್ಮ ಹೆಂಗದನ ಅಂದ್ರ ನೇತಿ ನೇತಿ ಅಂತ ಹೇಳಿಬಿಡ್ತದು. ನಾನು ನೋಡಿಲ್ಲಪ್ಪ, ಸುಮ್ ಹಿಂಗೆ ಹೇಳ್ಕೊತ ಹೊಂಟಿನ ಅಂತದು. ವೇದ ಪ್ರಮಾಣನೂ ಅಲ್ಲಿ ಕೆಲಸ ಮಾಡಂಗಿಲ್ಲ, ಇಂದ್ರಿಯ ಪ್ರಮಾಣನೂ ನಮಗಲ್ಲಿ ಕೆಲಸ ಮಾಡಂಗಿಲ್ಲ ಅಂದ್ರ ದೇವರ ಅನುಭವ ಮಾಡಲಾರ್ದೇನೆ ನಮ್ಮ ಮುಕ್ತಿನೇ ಆಗಂಗಿಲ್ಲ. ಬ್ರಹ್ಮ ಪಾವಾಸಿ ಗೆಲೋ, ಬ್ರಹ್ಮ ಪಾಹಾಲ ಗೆಲೋ, ಬ್ರಹ್ಮ ಹೋಗಿ ಹೇಳೋ ಮರಗೆ ಸಂದರು. ಅವನಿಗೆ ನೋಡಿದ ಮೇಲೆ ಜೀವ ಬ್ರಹ್ಮ ಆಗ್ತಾನ. ಅನುಭವ ಮಾಡಿದ ಮೇಲೆ, ಅನುಭವ ಮಾಡಕರ ಇಂದ್ರಿಯಗಳು ಕಂಪಿಡ್ತಾವ, ಇಂದ್ರಿಯದ ಕೆಲಸ ಇಲ್ಲ. ಬಹಳ ಮಜಾ ಮಾತು ಹೇಳಿದ್ರು. ವೇದ ಪರಮಾತ್ಮನ ಸ್ವರೂಪವನ್ನ ವರ್ಣನ ಮಾಡಕ್ ಹೋಗಿ ಉಪನಿಷತ್ತುಗಳು ಆ ಪರಮಾತ್ಮನ ಅಂತವನ್ನ ಅರಿಲಿಲ್ಲ. ಅದಕ್ಕೆ ಪಾತಾಳದಿಂದ ಅತ್ತತ್ತ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ಶ್ರೀ ಮುಕುಟ ಅಂದರು. ಪಾತಾಳ ಥನ ಅದ ನೋಡಂದಿಲ್ಲ. ವಚನ ಚಂದ ಕೇಳಿದ್ರು. ಪಾತಾಳ ಥನ ಅವನ ಪಾದ ಅದ, ಬ್ರಹ್ಮಾಂಡ ಥನ ಅವನ ತೆಲಿ ಅದ ಅಂದಿಲ್ಲ. ಅಳತೆ ಆಗಿ ಬಂತದು. ಅಂದ್ರೆ ಪಾತಾಳಕ್ಕೂ ಒಂದ್ ಜಾಗದಾಗ ಸೀಮಾ ಅದ, ಬ್ರಹ್ಮಾಂಡಕ್ಕೂ ಒಂದ್ ಜಾಗದಾಗ ಸೀಮಾ ಅದ. ಒಂದ್ರ ಮ್ಯಾಲ ಒಂದು ಲೋಕಗಳು. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಕೆಳಗಿಂದ ಲೋಕ. ಭೂರ್ ಭುವ ಸುವ ಜನ ಸತ್ಯ ತಪ ಮಹರ್ ಮ್ಯಾಲಿನ ಲೋಕಗಳು. ಅಲ್ಲಿ ತನನೇ ದೇವ್ರ ಆದಾನ ಅಂದ್ರ ಅದೊಂದು ಲಿಮಿಟಿಗೆ ಬಂದವ. ಅದಕ್ಕಂದ್ರೆ ಅವ್ರು ಅತ್ತ ಅಂದ್ರು. ಎಲ್ಲಿ ತಾನಂದ್ರೆ ನೀನೇ ಅನ್ಕೋತ ನೀ ಏಟಂತಿ ಅದಕ್ಕೆ ಅತ್ತ. ಎರಡನೇ ತ ಹಿಂಗ್ ಹೇಳ್ತದ, ಅತ್ತ ನೀ ಏಟ್ ಅತ್ತ ಅಂತಿ ಅದ್ರಕಿನ್ನ ಅತ್ತ. ನಿನ್ ಬುದ್ಧಿ ಎಲ್ಲಿಗೆ ನಿಲ್ಲುತ್ತದ, ನಿನ್ ಬುದ್ಧಿ ಎಲ್ಲಿ ತನ ಲೆಕ್ಕ ಮಾಡ್ತದ, ನೀ ಎಲ್ಲಿ ತನ ಅಂತಿ ಅದ್ರ ಕಡೆಯಿಂದ ಆ ಕಡೆ ಪರಮಾತ್ಮ. ಅದರ ಸಲುವಾಗಿ ಪರಮಾತ್ಮ ಯಾವುದೇ ಅಳತೆಯಾಗಿ ಬರವಲ್ಲ. ಆ ಪರಮಾತ್ಮನ ಅನುಭವ ಹೆಂಗ್ ಮಾಡ್ಬೇಕು? ಪರಮಾತ್ಮನ ಅನುಭವ ಮಾಡ್ಲಾರ್ದೇನೆ ಜನ್ಮ ಸಾರ್ಥಕ ಆಗಂಗಿಲ್ಲ. ಜೀವನ ಧನ್ಯ ಆಗಬೇಕು ಅಂದ್ರೆ ಪರಮಾತ್ಮನ ಅನುಭವ ಮಾಡಬೇಕು. ಪರಮಾತ್ಮನ ಅನುಭವ ಮಾಡಿ ಆ ಪರಮಾತ್ಮ ನಂಗೆ ನನ್ನ ಆತ್ಮದ, ಪರಮಾತ್ಮನು ಚೇತನ ನನ್ನ ಆತ್ಮನು ಚೇತನ ಅಂತ ತಿಳ್ಕೊಂಡು ತತ್ವಮಸಿ ಮಹಾವಾಕ್ಯದಿಂದ ಎರಡರೊಳಗ ಅಭೇದ ಆಗಿ ಜೀವೋ ಬ್ರಹ್ಮೈವ ನಾ ಪರಹ ಅಂತ ಸಹಜ ಸ್ಥಿತಿಗೆ ಹೋದ ಅಂದ್ರೆ ಅದಕ್ಕೆ ಮುಕ್ತಿ ಅಂತ ಶಾಸ್ತ್ರದೊಳಗೆ ಕರೀತಾರೆ. ಹಾಗಾದ್ರೆ ಪೂಜಾ ಮಾಡೋದು, ಪಾಠ ಮಾಡೋದು, ಜಪ ಮಾಡೋದು, ಏನೇನು ಮಾಡ್ತೇವಿ ಅದರದೆಲ್ಲ ಲೆಕ್ಕ ಎಲ್ಲಿಗೆ ಹತ್ತಬೇಕ್ರಿ ಅಂದ್ರೆ ಬಹಳ ಚಂದ ಅಂದ್ರೆ ಅವರು ಶಾಸ್ತ್ರದೊಳಗೆ ಏನೇ ಚಂದ ಹೇಳಿದ್ರು. ತ್ವಯಿ ಫಲಂತಿ ಯಥೋ ನಮ ಇತ್ಯಥೋ. ಹೇ ದೇವ, ನಿನ್ನ ಸ್ವರೂಪದೊಳಗ ಪ್ರವೇಶ ಮಾಡ್ಬೇಕಂದ್ರೆ, ಅಂತರಂಗದೊಳಗೆ ನಿನ್ನ ಮೂರ್ತಿ ನೋಡ್ಬೇಕಂದ್ರೆ, ಪ್ರಕಟ ಆಗ್ಬೇಕಂದ್ರೆ ಅದಕ್ಕೆ ನಮ ಅನ್ನುವುದೊಂದು ಶಬ್ದ. ಜಯ ಜಯತಿ, ಜಯ ಜಯಕಾರ ಇವೆರಡು ಪರಮಾತ್ಮನಿಗೆ ಅಂತರಂಗದೊಳಗೆ ತಂದು ಸ್ಥಾಪನ ಮಾಡ್ತಾವ ಅಂತ ಬರೀತಾರೆ. ಚಂದ ಕೇಳ್ಬೇಕು ಮಾತು. ಏನ್ ಮಾಡ್ತಾವ ಇವು? ಯಾಕೆ ಜೈಕಾರ ಹಾಕ್ತಾರ ಭಗವಂತನಿಗಂದ್ರೆ ಹೃದಯದೊಳಗೆ ಪರಮಾತ್ಮ ಪ್ರಕಟ ಆಗ್ಬೇಕಾದ್ರೆ ಜಯ ಘೋಷವನ್ನ ಮಾಡಬೇಕು. ಕೊನೆಗೆ ಶರಣಾಗತಿ ಅದರೊಳಗೆ, ಹೇ ಪರಮಾತ್ಮ ಜಯ ಜಯತಿ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ. ನಮ್ ಶಬ್ದ ಮುಗಿದೋಯ್ತಿ. ಲಾಸ್ಟ್ ಮಾತಿದು. ಕೇಳದೆಲ್ಲ ಹೇಳಿ, ಕೇಳದೆಲ್ಲ ಕೇಳಿ, ಪ್ರವಚನ ಎಲ್ಲ ಮುಗಿದ ಮ್ಯಾಲ, ಮಂಗಳಾರತಿ ಎಲ್ಲ ಮುಗಿದ ಮ್ಯಾಲ ಲಾಸ್ಟಿಗೆ ಜಯಕಾರ ಹಾಕಲೇವಿ. ಅದು ಲಾಸ್ಟ್ ಮಾತು. ವೇದ ಪುರಾಣ ಆಗಮ ಶಾಸ್ತ್ರಗಳೆಲ್ಲ ಆದ್ಮೇಲೆ ಜಯಕಾರ. ಏನಂತ? ಆ ಜಯದಿಂದ ಭಗವಂತ ಹೃದಯದೊಳಗೆ ವಶ ಆಗ್ತಾನೆ. ವಂದನ ಸೆ ಭಗವಾನ್ ಬಂಧನನೇ ಆ ಜಾತಾ ಹೈ. ನಮಸ್ಕಾರದಿಂದ ಪರಮಾತ್ಮ ಹೃದಯಕ್ಕೆ ಪ್ರವೇಶ ಮಾಡ್ತಾನ. ಜಯ ಜಯಕಾರದಿಂದ ಭಗವಂತ ಅಂತರಂಗದೊಳಗೆ ಪ್ರವೇಶ ಮಾಡ್ತಾನ. ಅದರ ಸಲುವಾಗಿ ಇವೆರಡೂ ಶಬ್ದಗಳು ಬಹಳ ಪವಿತ್ರ ಆದವಂತ ತಿಳ್ಕೊಂಡು ತ್ವಯಿ ಫಲಂತಿ, ಹೇ ದೇವ ನಿನ್ನ ಪೂರ್ಣ ಫಲ ಜೀವನಿಗೆ ಪ್ರಾಪ್ತ ಆಗಬೇಕು, ಅಂತರಂಗದೊಳಗೆ ನಿನ್ನ ಸ್ವರೂಪದ ದರ್ಶನ ಆಗಬೇಕು ಅಂದ್ರೆ ಅನಿವಾರ್ಯವಾಗಿ ಋಷಿ ಮುನಿಗಳೆಲ್ಲ ನಿನ್ನ ಜಯ ಜಯಕಾರವನ್ನ ಮಾಡಿದಾರ, ನಿನಗೆ ನಮಸ್ಕಾರವನ್ನ ಮಾಡಿದಾರ. ನಾನಾದರೂ ನಿನಗೆ ನಮಸ್ಕಾರ ಮಾಡಿ ನಿನ್ನ ಜಯಘೋಷವನ್ನ ಮಾಡಿ ಧ್ಯಾನಕ್ಕೆ ಕೂಡ್ತೀನಿ ಅನ್ನುವ ಮಾತನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾನೆ. ಈ ಅಧ್ಯಾಯ ಇಷ್ಟು ಪವಿತ್ರದ, ಎಲ್ಲನೂ ಹಂಗೆ ಅದಾವ. ಈ 16ನೇ ಅಧ್ಯಾಯದಾಗ ಎರಡು ಸುದ್ದಿ ಹೇಳ್ಯಾರ. ಸ್ಟಾರ್ಟಿಂಗ್ ನಾಗೆ ಆರಂಭದೊಳಗೆ ರೂಪಾನುಸಂಧಾನನು ಹೇಳ್ಯಾರ, ನಾಮಾನುಸಂಧಾನನು ಹೇಳ್ಯಾರ. ಇವು ನಿಮಗೆ ಎಲ್ಲಿನೂ ಯಾರು ಕೇಳಂಗಿಲ್ಲ, ಅಷ್ಟು ಮಜಾದ ಇದು ಶಾಸ್ತ್ರ. ಅದರ ಸಲುವಾಗಿ ಸದ್ಗುರುನಾಥನ ಚರಿತಾಮೃತದೊಳಗ ಪ್ರತಿಯೊಂದು ಅಧ್ಯಾಯ ನಮ್ಮ ಜನ್ಮ ಸಫಲ ಆಗಲಿ ಅಂತ ತಿಳ್ಕೊಂಡು ಕಳಕಳಿಯಿಂದ ಬರೆದಿರ್ತಕ್ಕಂಥ ಅಧ್ಯಾಯಗಳು. ನಾನು ಸುಮಾರು ಭಾಗವತದ 1ನೇ ಸ್ಕಂದದಿಂದ 10ನೇ ಸ್ಕಂದ ಪೂರ್ವಾರ್ಧ ಮುಗಿಸಿ ಉತ್ತರಾರ್ಧದೊಳಗೆ ಪ್ರವೇಶ ಮಾಡಿ 87ನೇ ಅಧ್ಯಾಯ ತನಕ ಹೋಗಿನಿ. ಅದ್ರಾಗ 12 ಸ್ಕಂದಗಳ ಅಥವಾ ಭಾಗವತ ಗ್ರಂಥದೊಳಗೆ ಹೋದ ವರ್ಷ ಯುಗಾದಿಗೆ ಚಾಲು ಮಾಡಿ, ಇನ್ನ ಮುಗಿದಿಲ್ಲ ಅದು.
ಅದ್ರಾಗ ಬಹಳ ಮನಸ್ಸಿಗೆ ಆಯ್ತಂದ್ರ 10 ಸಾರಿ ಅದೇ ಓದಿರ್ತೀನಿ, ಓದಿದ ಅಧ್ಯಾಯ 10-20 ಸಾರಿ. ಈಗ ಇದು ಓದೋದಿದು 10ನೇ ಸಾರಿ ಅದ. ಈಗ ನಾ ಇವತ್ತು ಬೆಳಗ್ಗೆ ಓದಿ ನನ್ನ ಮನಸ್ಸು ಮುಂದಕ್ಕೆ ಹೋಗಲ್ಲ, ಮತ್ತೆ ಅದೇ ತೆಗಿತೀನಿ, ಮತ್ತೆ ಅದೇ ಓದ್ತೀನಿ. ಶ್ರೀಮದ್ ಭಾಗವತಿ ಹೆಂಗದ ಅಂದ್ರ ನಿಗಮ ತರೋರ್ ಗಲಿತ ಫಲನಿದಂ ಭಾಗವತ. ತಿಳಿದವ್ರು ಜ್ಞಾನಿಗಳು ವ್ಯಾಸ ಮಹರ್ಷಿ ಅಂತವ್ರು, ವ್ಯಾಸನ ಮಗ ಸುಖ ಮಹರ್ಷಿ ಅಂತವ್ರು ನಿರ್ಣಯ ಮಾಡಿ ಹೇಳಿದ್ರು. ಪಂಡಿತರು, ಜ್ಞಾನಿಗಳು, ಬಲ್ಲವರು, ಆತ್ಮಾನುಭವಿಗಳು, ಕೋವಿದರು, ಬ್ರಹ್ಮಜ್ಞಾನಿಗಳು ನಿರ್ಣಯ ಮಾಡಿದ್ರು. ವೇದ ಅನ್ನುವ ಗಿಡದೊಳಗ ಪಕ್ವವಾದ ಹಣ್ಣಂತದು ಭಾಗವತ ಗ್ರಂಥ. ವೇದನೆ ಒಂದು ಗಿಡ, ವೇದ ವೃಕ್ಷ. ಆ ವೃಕ್ಷದೊಳಗ ಪರಿಪಕ್ವವಾದ ಹಣ್ಣು, ರಸಾಳವಾದ ಹಣ್ಣು ಭಾಗವತ. ಶಿವದಾಸ್ ಮಹಾಸ್ವಾಮಿ ಇಷ್ಟ ಶಾಣೆ ಅದಾನ. ಭಾಗವತ ಗ್ರಂಥದೊಳಗ ಸಮುದ್ರದೊಳಗ ಮೀನ್ ಹ್ಯಾಂಗ, ದೊಡ್ಡ ಮೀನ್ ಹ್ಯಾಂಗ ಎತ್ತವಂತ ತಿರುಗ್ತದಲ್ಲ, ಇಡೀ ಭಾಗವತ ಗ್ರಂಥ ಅಂತರಂಗದೊಳಗ, ಭಾಗವತ ಗ್ರಂಥದೊಳಗ ತೇದಾಡಿರ್ತಕ್ಕಂಥ ಪುಣ್ಯಾತ್ಮ ಶಿವದಾಸ್ ಮಹಾಸ್ವಾಮಿ ಭಾಗವತದೊಳಗ ವೇದ ವೃಕ್ಷದ ರಸ ಏನು ತಯಾರಾಗ್ಯದಲ್ಲ ಅದು ತಂದು ಸಿದ್ಧಾರೂಢಪ್ಪನ ಚರಿತ್ರದ ತುಂಬ್ಯಾನ. ಅದರ ಸಲುವಾಗಿನ ಸಾರಿ ಓದಿದ್ರು ಹೊಸದೇ ಅನಿಸ್ತದ, ಓದ್ಬೇಕೇ ಅನಿಸ್ತದ. ಬ್ಯಾಸರಂತ ಯಾರಿಗೂ ಅನ್ಸಂಗಿಲ್ಲ. ಮಲ್ಲಿಕಾರ್ಜುನ್ ಸರ್ ಅಂದ್ರು 108 ಸಾರಿ ಮುಗಿಸ್ಯಾರಂತ ಇಟ್ಟಿದ್ದಾನ ಅವ್ರ ಸಿದ್ಧಾರೂಢ ಚರಿತ್ರ. ಓದಿದಾಗ್ಲೂ ಇನ್ನ ಹೊಸದೇ ಅನಿಸ್ತದ್ರಿ. ಇದ್ರಾಗ ಏನ್ ಚಮತ್ಕಾರ ಇರಬೇಕು? ಇದ್ರಾಗ ಇದ್ದಿದ್ದ ಚಮತ್ಕಾರ ಇದೆ. ವೇದ, ಪುರಾಣ, ಆಗಮ ಶಾಸ್ತ್ರಗಳ ನಿಚೋಡ ಪರಿಶೋಧಿಸಿ ಈ ಗ್ರಂಥವನ್ನ ನಮ್ಮೆಲ್ಲರಿಗಾಗಿ ರಚನೆ ಮಾಡಿದ. ಇದು ಗ್ರಂಥ ಒಂದು ತಿಳ್ಕೊಂಡ್ರೆ ಸಾಕು, ಉಳಿದಿದ್ ಯಾವ ಜರುರತಿಲ್ಲ. ಇದೊಂದು ತಿಳಿತಂದ್ರೆ ಸಾಕು, ಎಲ್ಲಾ ಶಾಸ್ತ್ರಗಳು ತಿಳಿತಾವ ಸ್ವಾಭಾವಿಕವಾಗಿ, ಸಹಜವಾಗಿ. ಅದರ ಸಲುವಾಗಿ ಇಲ್ಲಿ ಮೊದಲ ರೂಪಾನುಸಂಧಾನವನ್ನ ಹೇಳ್ತಾ ಇದ್ದಾನೆ. ಹೇ ಸದ್ಗುರುನಾಥ, ಧ್ಯಾನ ಮಾಡುವಂತ ಸಮಯದೊಳಗ ಹೃದಯದೊಳಗೆ ನಿನ್ನ ಮೂರ್ತಿ ಪ್ರಕಟ ಆಯಿತು ಅಂದ್ರ ಅದಕ್ಕೆ ನೋಡ್ಕೊಂತ ನಾನು ಬಾಹ್ಯ ಪ್ರಪಂಚವನ್ನ ಮರಿತೀನಿ. ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಭಗವಂತನ ದಿವ್ಯವಾದ ರೂಪವನ್ನ ನೋಡ್ಬೇಕು. ರೂಪೇ ಸುಂದರ ಸಾವಳೇಗ ಮಾಯಿ ಮರಾಠಿ ಸಂತರ. ಸುಂದರತೆ ಧ್ಯಾನ ಉಭೇ ವಿಠೇವರಿ ಕರಾಕಠಾವರಿ ಠೇವುರಿಯ. ಪಾಂಡುರಂಗ ಪರಮಾತ್ಮ ಇಟ್ಟಿಗೆ ಮ್ಯಾಲ ಟೊಂಕಿನ ಮ್ಯಾಲ ಕೈ ಇಟ್ಟು ನಿಂತಾನ. ನಾನು ಕಣ್ಣು ಮುಚ್ಚಿ ಆ ಸುಂದರವಾದ ರೂಪವನ್ನ ನನ್ನ ಹೃದಯದೊಳಗೆ ನೋಡ್ತೀನಿ, ಪ್ರಪಂಚವನ್ನ ಮರಿತೀನಿ ಅಂತಾರ ಮರಾಠಿ ಸಂತರು. ಅದರ ಸಲುವಾಗಿ ಸಾಧಕ ಈ ಸಾಧನಕ್ಕೆ ಬಂದು ಮುಟ್ಟಬೇಕು. ಬರೀ ಸಾಯುವುದನ್ನ ಗಂಟೆ ಹೊಡೆಯದೇ ಅಲ್ಲ. ಹೃದಯ ಯಾವ ಪರಮಾತ್ಮ ನೀವು ಹೊರಗೆ ನೋಡ್ಲತ್ತಿದೆಯೋ ಆ ಪರಮಾತ್ಮನ ಮಂತರಂಗದೊಳಗೆ ಪ್ರಕಟ ಆಗ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದರ ಸಲುವಾಗಂತಾರ ಅವರು, ನಿನಗೆ ನಮಸ್ಕಾರವನ್ನ ಮಾಡಿ, ನಿನಗೆ ಜಯ ಜಯಕಾರವನ್ನ ಮಾಡಿ, ನನ್ನ ಮ್ಯಾಲ ನೀ ಆಶೀರ್ವಾದ ಮಾಡು. ನಿನ್ನ ಕೃಪಾ ಆಯ್ತು ಅಂದ್ರೆ ಬ್ರಹ್ಮಾಂಡ ನಿರ್ಮಾಣ ಆಗ್ಯದ. ನನ್ನ ಮ್ಯಾಲ ನೀ ಆಶೀರ್ವಾದ ಮಾಡಿದೆ ಅಂದ್ರೆ ನನ್ನ ಹೃದಯದೊಳಗೆ ನಿನ್ನ ರೂಪ ಪ್ರಕಟ ಆಗದೆ ಅಂತ ದೊಡ್ಡ ಮಾತದ. ಅದು ನಿನ್ನ ಕೃಪಾದಿಂದ ಸಾಧ್ಯ ಅದ. ಯಾಕೆ ನನ್ನಿಂದ ಸಾಧ್ಯ ಇಲ್ಲ ಅಂದ್ರ ನನ್ನ ಮನಸ್ಸಿನೊಳಗ ನಿನಗ ನಾನು ನೋಡ್ಬೇಕಂದ್ರ ನನ್ನ ಮನಸ್ಸಿನೊಳಗ ವಾಸನ ತುಂಬ್ಯಾವ. ಆ ವಾಸನೆಗಳೇ ಆ ವಸ್ತುವಿಗೆ ತೋರಿಸ್ಲಕ್ ಚಾಲು ಮಾಡ್ತಾವ. ಜಗತ್ತಿನ ವಸ್ತು ನೋಡುವಾಗ ನಿನ್ನ ದರ್ಶನೆಯಲ್ಲಿ ಆಯ್ತದ. ನನ್ನಿಂದ ಅಸಂಭವವಾದ ಪರಮಾತ್ಮ, ನನ್ನ ಪ್ರಯತ್ನ ಇಲ್ಲಿಗ ನಿನಗೆ ಜಯಕಾರವನ್ನ ಮಾಡ್ತೀನಿ, ನಿನಗೆ ಜಯ 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 ಜಯತಿ ಜಯ ಜಯಕಾರದ ಉದ್ಘೋಷವನ್ನ ಮಾಡ್ತೀನಿ. ಋಷಿ ಮುನಿಗಳು, ಯೋಗಿಗಳೆಲ್ಲ ನಿನಗೆ ನಮಸ್ಕಾರ ಮಾಡಿ, ನಿನಗೆ ಜಯ ಜಯಕಾರ ಮಾಡಿ, ಅಂತರಂಗದೊಳಗೆ ನಿನ್ನ ರೂಪವನ್ನ ನೋಡಿದಾರ. ನನ್ನ ಮೇಲಾದರೂ ಆಶೀರ್ವಾದ ಮಾಡು. ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ನಾನು ನಿನಗೆ ಜಯಕಾರ ಮಾಡ್ತೀನಿ. ಅವರ ಹೃದಯದೊಳಗೆ ಹೆಂಗ ನಿನ್ನ ರೂಪ ಪ್ರಕಟ ಆಗ್ಯದೋ ನನ್ನ ಮನಸ್ಸಿನೊಳಗೆ ಸಿದ್ಧಾರೂಢ ನೀನು ಪ್ರಕಟ ಆಗು. ನಿನ್ನ ಕೃಪಾದಿಂದಿದು ಸಾಧ್ಯ ಅದ, ಬೇರೆ ದಾರಿ ಇದಕ್ಕಿಲ್ಲ. ಅದಕ್ಕೆ ನಾನು ನಿನಗೆ ಶರಣಾಗತನಾಗುತ್ತೇನೆ. ಎಂಥ ಮಾತ್ರ ಇದು. ಅದರ ಸಲುವಾಗಿ ಹೇಳ್ತಾನ, ನಿನ್ನ ಚರಣಗಳಿಗೆ ನಮಸ್ಕರಿಸುವೆನು. ನೀನು ಕೃಪೆ ಮಾಡಿದಿ ಎಂದರೆ ಈ ಜಗತ್ರಯದ 3 ಲೋಕದಾಗ ಏನು ಅಸಂಭವದ ಹೇಳ ಪರಮಾತ್ಮ. ಒಂದ್ ಭಾಗವತದಾಗ ಒಂದ್ ಕಡೆ ಬರ್ದ, ದೇವರೊಳಗೆ ಏನು ತಾಕತ್ತದ ಅಂದ್ರೆ ಈ ಸೊಳ್ಳೆ ಇರ್ತದಲ್ಲ, ಸೊಳ್ಳೆಗಳು ಹಾರಿ ಬಂದು ಕಡಿತಾವಲ್ಲ, ನಮ್ಮ ದೇವ್ರ ಅದ್ರ ಮೇಲೆ ಕೃಪಾ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಬ್ರಹ್ಮ ಮಾಡಿಬಿಡ್ತಾನ. ಬಹಳ ಮಜಾ ಹೇಳ್ಯಾರ. ದೇವ್ರೇ ನೀ ಸಂಕಲ್ಪ ಮಾಡಿದ್ರ ಯಾವ ಜೀವಗಿ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ನಲ್ಲಿ ಅಸಂಭವ ಅನ್ನುವಂಥದ್ದಿಲ್ಲ. ಇವತ್ತು ಗುರುನಾಥರೊಡಪ್ಪನ ಪುಣ್ಯತಿಥಿ. ಅದು ಹುಲಿ ಕಾವೇರಿ ನದಿ ದಡದೊಳಗೆ ತಿರುಗುವಂತಹ ಸಮಯದೊಳಗೆ
ಸಿದ್ಧಾರೂಢಪ್ಪದ್ರ ಮ್ಯಾಲ ಕೃಪಾ ಮಾಡ್ದ. ಸಿದ್ಧಾರೂಢಪ್ಪ ಕೃಪಾ ಮಾಡ್ದ, ಮನುಷ್ಯ ಜನ್ಮ ಕೊಟ್ಟ, ತನ್ನ ಅಂಗ ಸಂಘದೊಳಗೆ ಇಟ್ಕೊಂಡ. ಶಿವಪುತ್ರಪ್ಪನವ್ರು ಬಹಳ ಅವನಿಗೆ ಶಾಸ್ತ್ರ ಹೇಳಿ ಶಾಣೆ ಮಾಡ್ಬೇಕಂತಿರೋ. ಅವ್ರೇನು ಪ್ರಯತ್ನ ಮಾಡಿದ್ರು ಒಂದು ಶಾಸ್ತ್ರ ಕಲೀಲಕ್ ಹೋಗ್ಲಿಲ್ಲ. ಒಂದ್ ದಿವಸ ಹೊಡೆದ್ರಂತ, ಗುರುನಾಥಾರೂಢರು ಓಡಿ ಹೋದ್ರು. ಸಿದ್ಧಾರೂಢಪ್ಪನವ್ರು ಅವ ಬರತನ ಏನೂ ಸಮಾಧಾನ ಇಲ್ಲ, ಅವನಿಗೆ ಹುಡ್ಕೊಂಡು ಬಂದ್ರು. ಹೋಗಿ ಶಿವಪುತ್ರಪ್ಪನವ್ರಿಗೆ ಹೇಳಿದ್ರಂತ, ನೀನು ಓದಿ ಸಿದ್ಧ ಆಗಿದೆ, ಅವನು ಹುಟ್ಟತಾನೇ ಸಿದ್ಧ ಅದನ, ಇನ್ನು ಮುಂದೆ ಅವನಿಗೆ ನೀ ಏನು ಹೇಳಕ್ ಹೋಗ್ಬೇಡ ಅಂತ. ಮುಂದೆ ಇಂಥ ಅವಸ್ಥಾ ಪ್ರಾಪ್ತ ಇದ್ದು ವ್ಯಾಸ ಮಹರ್ಷಿಗಳ ಮಗ ಶುಕಾಚಾರ್ಯನಿಗೆ ಏನು ಅವಸ್ಥಾ ಇತ್ತು, ಗುರುನಾಥಾರೂಢರಿಗೆ ಅದೇ ಅವಸ್ಥಾ ಇತ್ತು. ಶುಕಾವತಾರಿ ವ್ಯಾಸ ಮಹರ್ಷಿಯ ಮಗ ಶುಕನಿಗಿದ್ದ ಅವಸ್ಥೆ ಸಿದ್ಧಾರೂಢಪ್ಪನ ಕರುಣೆಯ ಕಂದ ಗುರುನಾಥಾರೂಢನಿಗೆ ಪ್ರಾಪ್ತ ಇತ್ತಂದ್ರೆ, ಗುರುನಾಥಾರೂಢನಿಗೆ ಪರಮ ನಿರ್ವಾಣ ಸ್ಥಿತಿಯನ್ನ ಅನುಗ್ರಹಿಸಿದೆ. ಶಿವಪುತ್ರಪ್ಪನವರಿಗೆ ಆತ್ಮಜ್ಞಾನ ಮಾಡಿಕೊಟ್ಟಿದೆ. ಚನ್ನಮಲ್ಲಪ್ಪನಿಗೆ ದಿವ್ಯ ಜ್ಞಾನ ಮಾಡಿಕೊಟ್ಟಿದೆ. ಶಂಕರನಿಗೆ ಎಲ್ಲಾ ಕಡೆ ಬ್ರಹ್ಮ ದರ್ಶನ ಮಾಡಿಸಿದಿರಿ ಪ್ರತಿಯೊಂದು ವಸ್ತುವಿನೊಳಗ. ಹೇ ದೇವಾ, ನಿನ್ನ ಕೃಪಾದಿಂದ ಎಲ್ಲರೂ ಪೂರ್ಣತ್ವವನ್ನು ಪಡೆದಿದ್ದಾರ, ನನ್ನ ಮೇಲೂ ನೀ ಆಶೀರ್ವಾದ ಮಾಡು. ನನ್ನ ಹೃದಯದೊಳಗೆ ನಿನ್ನ ದಿವ್ಯವಾದ ರೂಪವನ್ನು ಪ್ರಕಟ ಮಾಡು. ನಾನು ನಿನಗೆ ನೋಡಬೇಕು, ಬಾಹ್ಯ ಪ್ರಪಂಚವನ್ನ ಮರಿಬೇಕು. ನನ್ನ ಮನಸ್ಸು ನಿನ್ನ ಚರಣದೊಳಗೆ ಯಾಗ ತುಂಬಿ ಹೂವಿನೊಳಗೆ ರಮಿಸ್ತದ, ಹೂವಿನೊಳಗೆ ಅದು ನಿಲ್ತದ, ಆಗ ನನ್ನ ಮನಸ್ಸು ನಿನ್ನ ಚರಣ ಕಮಲದೊಳಗೆ ನಿಲ್ಲಬೇಕಾದ್ರೆ ನಿನ್ನ ಚರಣ ಕಮಲಗಳ ದರ್ಶನ ನನಗಾಗಬೇಕು. ಯಾವ ಮನುಷ್ಯನಾಗ ನಾ ಧ್ಯಾನ ಮಾಡಬೇಕಂತ ಮಾಡೀನಿ, ಆ ಮನಸ್ಸಿನೊಳಗೆ ನೀ ಮೂರ್ತಿಮಂತನಾಗು, ಅಲ್ಲಿ ನೀನು ಪ್ರಕಟನಾಗು ಸದ್ಗುರುನಾಥ ಅಂತ ತಿಳ್ಕೊಂಡು ಸಿದ್ಧಾರೂಢಪ್ಪನ ಚರಣದೊಳಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಹೇ ಸದ್ಗುರುನಾಥ, ಈ ಅಜ್ಞಾನ ಬಹಳ ದುರ್ಧರ ಅದ. ಈ ಅಜ್ಞಾನ ನಿವಾರಣೆಗಾಗಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಳು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಅಪ್ಪ ಬಸವಣ್ಣನವರು. ಹೇ ದೇವಾ, ನಿನ್ನ ಕೃಪಾ ಆಯ್ತಂದ್ರ ಅಜ್ಞಾನ ಉಳಿತದೇನೋ ಯಪ್ಪ. ಅಜ್ಞಾನ ಕ್ಷಣಾರ್ಧದಲ್ಲಿ ಅಂದ್ರ ಅವರು ಅರ್ಧ ಕ್ಷಣ, ಕ್ಷಣ ಅಂದ್ರ 30 ನಿಮಿಷ, 40 ನಿಮಿಷ ಒಂದು ಕ್ಷಣ. ಅರ್ಧ ಕ್ಷಣ ಅಂದ್ರೆ 20 ನಿಮಿಷ. ಜನಕ ಮಹಾರಾಜ ಕುದುರೆ ಮೇಲೆ ಕೂಡೋ ಸಮಯದೊಳಗ ಈಚಕ್ಕ ರಿಕಾಪಿ ಅಂತಿರ್ತಾವ, ಕುದುರೆ ಮೇಲೆ ಕೂಡ ಬಿದ್ದರೆ ಈಚ ರಿಕಾಪಿಯೊಳಗ ಕಾಲ್ ಹಾಕಿ ಕುದುರೆ ಡುಬ್ಬದ ಮ್ಯಾಲಿದ್ದ ತಿರುಗಿ ಆ ಮ್ಯಾಲ ಕುಂತು ಆಚ ರಿಕಾಪಿಯೊಳಗ ಕಾಲ್ ಹಾಕೋದ್ರೊಳಗ ಬ್ರಹ್ಮಸ್ಥಿತಿ ಪ್ರಾಪ್ತ ಆಗಿಲ್ಲ. ಅಜ್ಞಾನ ನಿವಾರಣೆ ಆಗೋದು. ಇದು ಸಾಮಾನ್ಯ ಅಲ್ಲ ಜಗತ್ತಿನೊಳಗೆ. ಪ್ರಯತ್ನದಿಂದ ಆಗ್ಯದ ಅಂತ ಇಲ್ಲಿ ತನ ಯಾರು ಹೇಳಿಲ್ಲ. ನಾ ಪ್ರಯತ್ನ ಮಾಡಿ ಭಗವಂತನನ್ನ ನೋಡಿನಿ, ನಾನು ಪ್ರಯತ್ನ ಮಾಡಿ ಆತ್ಮನನ್ನ ತಿಳಿದೀನಿ, ನಾನು ಪ್ರಯತ್ನ ಮಾಡಿ ಸತ್ಯದ ದರ್ಶನ ಮಾಡೀನಿ ಅಂತ ಯಾರು ಹೇಳ್ತಾರ, ಅವ್ರು ಯಾರಿಗೂ ಆಗಿಲ್ಲ. ಎಲ್ಲಿ ತನ ಆತ್ಮ ಬ್ರಹ್ಮರ ಸಾಕ್ಷಾತ್ಕಾರ ಮಾಡ್ಕೊಂಡಾರ, ಅವ್ರ ಕೊನೆಗೆ ಒಂದೇ ಮಾತು ಹೇಳಿದಾರ, ನೀವು ಮುಂದಾಗಿ ಅರಿವುದೋರಿದ ಕಾರಣ ನಿಮ್ಮಿಂದ ನಿಮ್ಮ ನರಿತೇನು ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿದ ಹಾಗೆ ನಿನ್ನ ಅನುಗ್ರಹ ಆಯ್ತಂದರೆ ನೀ ಯಾರಿಗೆ ನಿನ್ನ ನಿರಾವರಣ ಸ್ವರೂಪವನ್ನ, ಯಾರ ಮುಂದೆ ನಿನ್ನ ನಿರಾವರಣ ಸ್ವರೂಪವನ್ನ ಪ್ರಕಟ ಮಾಡ್ಬೇಕಂತ ನಿನಗೆ ಇಚ್ಛೆ ಆಯ್ತದ, ಅವ್ರಿಗೆ ಮಾತ್ರ ನಿನ್ನ ಸ್ವರೂಪ ಗೊತ್ತಾಗ್ತದ, ಉಳಿದವ್ರಿಗೆ ಗೊತ್ತಾಗಂಗಿಲ್ಲ ಅಂತ ಇದು ಮಹಾನ್ ಸಿದ್ಧ ಸಂತರ ಅಭಿಪ್ರಾಯದ. ಅದರ ಸಲುವಾಗಿ ಇದು ಶರಣಾಗತಿ ಅದ. ನಿನಗೆ ಜಯಕಾರವನ್ನ ಮಾಡ್ತೀನಿ, ನಿನಗೆ ನಮಸ್ಕಾರ ಮಾಡ್ತೀನಿ, ನನ್ನ ಹೃದಯದೊಳಗ ನಿನ್ನ ದಿವ್ಯ ದರ್ಶನವನ್ನ ಕೊಡು, ನಿನ್ನ ರೂಪವನ್ನ ಪ್ರಕಟ ಮಾಡುವಂತ ಸದ್ಗುರುನಾಥನಲ್ಲೇ ಚರಣಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿದಾನ. ಹೇ ಸದ್ಗುರು, ನಾನು ನಿನ್ನ ನಾಮದ ಅವಲಂಬನೆಯನ್ನ ಮಾಡುತ್ತೇನೆ. ಪ್ರಪಂಚದೊಳಗೆ ಸಾಧನ ಬಹಳ ಅದಾವ. ಕರ್ಮಕಾಂಡ ವೇದದೊಳಗೆ 80% ಅದ. 80%, 80% ಕರ್ಮಕಾಂಡನೇ ಅದ. ಯಾವ್ಯಾವ ಯಜ್ಞ ಯಾಗಗಳು ಹೇಗ ಮಾಡಬೇಕು, ಅದರ ಫಲ ಏನು. ಸಾಧನ ಸಾಮಾನ್ಯ ತೀರ್ಥ ಯಾತ್ರಾ ಹೇಳ್ಕೊಂಡು ಅನಂತ ಸಾಧನೆಗಳದಾವ. ಯಜ್ಞ ಯಾಗ ಹೋಮ ಹವನ ಅನಂತ ಸಾಧನೆಗಳದಾವ. ತಪಸ್ಸಿನೊಳಗ ಯಾರು ಒಂಟಗಾಲ ಮೇಲೆ ನಿಂದಿರ್ತಾರ, ಯಾರು ಹ್ಯಾಂಗೋ ಅನಂತ ತಪಸ್ಸುಗಳದಾವ. ಪಂಚಾಗ್ನಿ ಮಧ್ಯದೊಳಗೆ ನಿಂತು ತಪಸ್ಸು ಮಾಡ್ತಾರೆ, ಏನೇನೋ ಮಾಡ್ತಾರ. ಆದ್ರೆ ಇಲ್ಲಿ ಬಹಳ ಮಜಾವಾದ ಮಾತು ಹೇಳಕ್ ಚಾಲು ಮಾಡಿದಾನ ಸದ್ಗುರುನಾಥ, ಅವ್ಯಾವು ನನ್ನಿಂದ ಆಗ್ಲಿಕ್ಕಿಲ್ಲ. ನಾನು ಸಂಸಾರದೊಳಗಿದ್ದೀನಿ, ನನ್ನ ಸುತ್ತಮುತ್ತ ಎಲ್ಲ ನನ್ನ ಪರಿವಾರದ
ನಾನು ಪ್ರಪಂಚದ ಮಧ್ಯದೊಳಗೆ ಬದುಕಬೇಕು, ಮನೆ ಬಿಟ್ಟ ನಾ ಎಲ್ಲರ ಹೋಗಿರ್ಲಾಕ್ ನಾನೇನು ಸನ್ಯಾಸಿ ಅಲ್ಲ, ನಿನ್ನ ಕೃಪಾದ ಭರೋಸಾ ನನಗದ. ಕೃಪಾಲುಜಿ ಮಹಾರಾಜ ಒಂದು ಪದ್ಯ ಬಹಳ ಚಂದ ಹಾಡ್ತೀನಿ, ತೇರಿ ಕೃಪಾ ಕಾ ಭರೋಸಾ ರಾಧಾರಾಣಿ ಅಂತ ನೀವು ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿ ಅದು ಪದ್ಯ ಬರ್ತದೆ. ಕೃಪಾಲು ಮಹಾರಾಜರು ಹಮೇಶ ಹಾಡೋರು. ಹೇ ಸದ್ಗುರುನಾಥ, ನನಗೆ ನನ್ನ ಸಾಧನದ ಮೇಲೆ ಭರೋಸೆ ಇಲ್ಲ, ನನಗೆ ನಿನ್ನ ಕೃಪಾದ ಮೇಲೆ ಭರೋಸೆ ಇಲ್ಲ. ಅಂದ್ರೆ ನನಗ ನನ್ನ ಸಾಧನದ ಮೇಲೆ ಭರೋಸೆ ಇಲ್ಲ, ನನಗೆ ನಿನ್ನ ಕೃಪಾದ ಮೇಲೆ ಭರೋಸೆ ಇಲ್ಲ. ನಿನ್ನ ಕೃಪಾ ಅಂದ್ರೆ ಏನೆಲ್ಲ ಆಯ್ತದ ಅನ್ನೋದಕ್ಕ ನನಗೆ ಬಲವಾದ ಭರವಸೆ ಇಲ್ಲ. ಅದರ ಸಲುವಾಗಿ ನಾನು ಕೃಪೆಯ ಭಿಕ್ಷೆಯನ್ನ ಬೇಡಾಕ ಬಂದಿದ್ದೀನಿ ನಿನ್ನ ಹತ್ರ. ನೀ ನನ್ನ ಮ್ಯಾಲ ಅನುಗ್ರಹವನ್ನ ಮಾಡು ಸದ್ಗುರುನಾಥ. ಏನೇವಾ ನನಗೆ ಬೇರೆ ಏನು ಸಾಧನ ಗೊತ್ತಿಲ್ಲ ನೋಡು, ಯಾವ ಸಾಧನನು ನನಗೆ ಜರುತ್ತಿಲ್ಲ. ನಾನು ಕೇವಲ ಹಗಲು ರಾತ್ರಿ ಕುಂದ್ರ ಸಿದ್ಧಾರೂಢ, ನಿಂತರ ಸಿದ್ಧಾರೂಢ, ಮಲಗಿದ್ರ ಸಿದ್ಧಾರೂಢ, ಕೆಲಸ ಮಾಡುವಂತ ಸಮಯದೊಳಗೆ ಸಿದ್ಧಾರೂಢ. ನಾನು ಒಂದು ಮಾತ್ರ ಅವಲಂಬನ ಮಾಡ್ತೀನಿ, ನಿನ್ನ ನಾಮ ಒಂದೇ ನನಗೆ ಸಹಾರ. ನಿನ್ನ ನಾಮದ ಅವಲಂಬನೆಯನ್ನ ನಾನು ಮಾಡ್ತೀನಿ. ನಿನ್ನ ನಾಮದ ಬಿಟ್ಟರೆ ನನಗೆ ಬೇರೆ ಸಾಧನೆಗಳು ನನಗೆ ಗೊತ್ತಿಲ್ಲ, ಅವು ಸಾಧನ ಮಾಡುವಂತ ಸಾಮರ್ಥ್ಯನೂ ನನ್ನೊಳಗಿಲ್ಲ. ಯಾಕಂದ್ರ ನಿನ್ನ ನಾಮದ ಮಹಿಮಾ ಈಟೇ ಅದಂತ ಇಲ್ಲಿ ತನ ಯಾರೂ ಹೇಳಿಲ್ಲ. ನಾಮದ ಮಹಿಮಾ ಏನದ ಅಂತ ಹೇಳಿದ್ರ ಅದು ಅಪರಂಪಾರದ ಅಂತ ಹೇಳಿದೆ ವಿನಃ ನಾಮದ ಮಹಿಮಾ ಈಟೆ ಅಂತ ಇಲ್ಲಿ ತನ ಯಾವ ಉಪನಿಷತ್ತು ನಿರ್ಣಯ ಮಾಡಿ ಹೇಳಿಲ್ಲ. ಅದಕ್ಕೆ ಅಂದ್ರೆ ಅವರು ಹರಿ ಅನಂತ, ಹರಿಕಥಾ ಅನಂತ. ಪರಮಾತ್ಮ ಅನಂತ ಅದನ, ಅವನ ರೂಪನು ಅನಂತದ. ಅನಂತ ರೂಪ ರೂಪಾಯ ವಿಷ್ಣುವೇ, ಪ್ರಭು ವಿಷ್ಣುವೇ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಭೀಷ್ಮಾಚಾರ್ಯರು ವರ್ಣನೆಯನ್ನ ಮಾಡಿದಾರ ಪರಮಾತ್ಮಂದು. ಅದರ ಸಲುವಾಗಿ ಬಹಳ ಚಂದ ಹೇಳ್ತಾ ಇದ್ದಂದ್ರು, ನಿನ್ನ ನಾಮದ ಮಹಿಮಾ ಈಟಿ ಅಂತ ಹೇಳಕ್ ಬರಂಗಿಲ್ಲ. ಯಾವಾತನು ನಿನ್ನ ನಾಮವನ್ನ ಅಖಂಡ ಜಪಿಸುವನು ಅವನನ್ನು ಬ್ರಹ್ಮನೇ ಪೂಜಿಸುವನು. ಹೆಂಗಿರ್ಬೇಕ್ರಿ? ಇಂದ್ರ ಪದವಿಗೆ ಹೋಗಬೇಕಾದ್ರೆ 100 ಯಜ್ಞ ಮಾಡ್ಬೇಕಂತ. 1 2 ಅಲ್ಲವು, ಎಷ್ಟು 100. ನಹುಷ ಮುಂತಾದವ್ರು ರಾಜರು ಮಾಡಿ ಅರ್ಧ ಹರಿದಿಂದ ವಾಪಸ್ ಬಂದಾರ ಅಂತವ್ರಾದವು. ತ್ರಿಶಂಕು ಮೊದಲಾದವು 100 ಮಾಡ್ಬೇಕಂತವ್ರು. ಜ್ಯೋತಿಷ್ಠೋಮ ಯಾಗ, ಸ್ವರ್ಗ ಕಾಮ ಇತ್ತು ನಿನಗಂದ್ರೆ ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು, 100 ಮಾಡಬೇಕು. ಅವು 100 ಯಶಸ್ವಿ ಆಗ್ಬೇಕು, ಆಗ ನಿನಗೆ ಸ್ವರ್ಗ. ಬ್ರಹ್ಮ ಲೋಕ ಅದಕ್ಕಿಂತ ಬಹಳ ಮ್ಯಾಲದ. ಬ್ರಹ್ಮ ಪದವಿಯೊಳಗೆ ಎಂತದಿರ್ಬೇಕ್ರಿ? ತಾಕತ್ತು, ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಅವನಿಗೆ. ಏನ್ ಬೇಕಾಗಿ ತಯಾರು ಮಾಡ್ಬೋದು, ಸಂಕಲ್ಪದಿಂದನೇ ಎಲ್ಲ ಆಗ್ತದೆ. ಅವನಿಗೆ ಬ್ರಹ್ಮ ಎಲ್ಲಕ್ಕಿಂತ ದೊಡ್ಡವ. ಅವನಿಗೆ ಪ್ರಜಾಪಿತ ಅಂತ ಕರೀತಾರೆ. ಎಲ್ಲರಿಗೆ ತಂದೆ ಅವ ಬ್ರಹ್ಮ, ನಮ್ಮೆಲ್ಲರ ಪೂರ್ವಜ. ಎಲ್ಲರಿಗಿಂತ ದೊಡ್ಡವ, ಎಲ್ಲರೂ ಅವನಿಗೆ ದೊಡ್ಡವ ಅಂತ. ಬ್ರಹ್ಮನಿಗೆ ಎಲ್ಲಕ್ಕಿಂತ ದೊಡ್ಡವ ಅಂತ ಕರೀತಾರ. ನೋಡು, ನಾಮ ನೋಡಿ ಅವನ್ ಏಟ ದೊಡ್ಡವ ಅಂದ್ರ ಬ್ರಹ್ಮನಿಗಿನ್ನ ದೊಡ್ಡವ ನೋಡು ಅಂತ ಒಂದೇ ಮಾತು ಹೇಳೋದು. ನೋಡು, ಮತ್ತೊಂದು ನೀ ನಮಗ್ ಕೇಳ್ಬೇಡ. ಅವ ಏಟ ದೊಡ್ಡವನ್ರಿ, ಅವನಿಗೇನ್ ಸಿಗ್ತದ್ರಿ, ಆ ನಾಮ ನೋಡಿದ್ರೆ ಏಟ್ ತಾಕತ್ತು ಬರ್ತದ್ರಿ, ಅದ್ರ ಫಲ ಏನ್ರಿ, ಇವೆಲ್ಲ ಹೇಳ್ಬೇಡ. ಲಾಸ್ಟ್ ಮಾತು ಹೇಳ್ತೇವೆ, ಸಣ್ಣ ದೊಡ್ಡ ಬೇಡ, ನಿನ್ನ ಕೊನೆ ಮಾತು ಹೇಳ್ತೇವೆ. ಏನಂತ ನಿನ್ನ ಕೊನೆ ಮಾತು ಹೇಳ್ತೇವೆ ಅಂದ್ರ, ಸಾಮಾನ್ಯವಾಗಿ ಇಂದ್ರ ಪದವಿಗೆ ಹೋಗ್ಬೇಕಾದ್ರೆ 100 ಯಜ್ಞಗಳು ಮಾಡಬೇಕು. ಇನ್ನು ಬ್ರಹ್ಮ ಪದವಿ ಎಂತದಿರ್ಬೇಕದು? ನಿನಗೆ ಒಂದೇ ಮಾತು ಹೇಳ್ತೀನಿ ನಾನು, ಅಂತ ಬ್ರಹ್ಮ ಅವನಿಗೇನಾರ ದೊಡ್ಡವ ಯಾವಿಲ್ಲ. ಯಾರು ನಾಮಾವಲಂಬನವನ್ನ ಮಾಡ್ತಾರೋ ಅವನಿಗೆ ನಮಸ್ಕಾರ ಮಾಡ್ತಾನಂತ ಬ್ರಹ್ಮ. ಇನ್ನೇನು ಬೇಕು? ಅಂದ್ಮೇಲೆ ನಾಮ ದೊಡ್ಡ ಏನು ಬ್ರಹ್ಮ ದೊಡ್ಡವ? ನೀವು ವಿಚಾರ ಮಾಡಿ. ಏನ್ ನಾಮ ದೊಡ್ದೋ, ಭಗವಂತನ ನಾಮ ದೊಡ್ದೋ, ಏನು ಬ್ರಹ್ಮ ಪದವಿ ದೊಡ್ದೋ? ಅದಕ್ಕೆ ಬಸವಣ್ಣನು ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ಮತ್ತಾವ ಪದವಿಯನ್ನು ಅಲ್ಲೇ, ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ. ಯಾಕೆ ಹಂಗಂದ್ರು ಅಂದ್ರೆ, ಶರಣರು ಅವರು ಎಲ್ಲಾ ಪದವಿಗಳನ್ನ ತ್ಯಾಗ ಮಾಡಿ ಪರಮಾತ್ಮನ ನಾಮ ಒಂದಕ್ಕೆ ಜಬರ್ದಸ್ತ್ ಹಿಡ್ಕೊಂಡು ಕುಂತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುತ್ತಿದ್ದೇನಯ್ಯ. ಎನ್ನ ಮನದಲ್ಲಿ ಮತ್ತೊಂದು ಅರಿಯೋದಿಲ್ಲ. ಯಜ್ಞ, ಯಾಗ, ಹೋಮ, ಹವನ ನನ್ಗೇನು ಗೊತ್ತಿಲ್ಲ ನೋಡು. ಓಂ ನಮಃ ಶಿವಾಯ ಎನ್ನುತ್ತಿರ್ತೇನಯ್ಯ. ಅವ ಇದು ಒಂದೇ ಶರಣ, ಸಂತ, ಋಷಿ, ಮುನಿ, ಈ ನಾಮ ಒಂದೇ ಅವ್ರು ಗಟ್ಟಿ ಹಿಡ್ಕೊಂಡಾರ. ಅವ್ರ ಸಾಧನ ಅಂದ್ರೆ ನಾಮ ಸಾಧನ ಒಂದೇ. ಅದರ ಸಲುವಾಗಿ ಅವರ ಪಾದವನ್ನು ಅರಿದಿಪ್ಪ, ಅವ್ರ ಸಮೀಪ ಇರ್ತಿದ್ನ
ನನಗ ಅವ್ರ ಪಾದದಾಗ ಇರದೆ ಎಲ್ಲಕ್ಕಿಂತ ದೊಡ್ಡ ಪದವಿ. ಯಾರ ಹಗಲೋ ರಾತ್ರಿ ನಾಮಸ್ಮರಣ ಮಾಡ್ತಾರ ಅವ್ರ ಪಾದದಾಗ ಅವ್ರ ಪಾದದ ಧೂಳಿನಾಗ ಬದುಕೋದ್ರಕ್ಕಿಂತ ಹೆಚ್ಚಿನ ಪದವಿ ಬ್ರಹ್ಮ ಪದವಿನೂ ಅಲ್ಲ ಅಂತ ನಿರ್ಣಯ ಮಾಡಿ ಹೇಳಿದ್ರು. ಎಂತ ಮಾತ್ರ ಇದು. ಅದರ ಸಲುವಾಗಿ ಇಲ್ಲಿ ಕೊನೆ ಮಾತು ಹೇಳ್ತಾ ಇದ್ದಾನ, ಏ ದೇವಾ, ಯಾವಾತನು ಸಿದ್ಧಾರೂಢ, ಯಾವಾತನು ನಿನ್ನ ನಾಮವನ್ನು ಅಖಂಡ ಜಪಿಸುವನೋ, ಇದೇ ಒಂದು ಗಡಬಡ ಮಾಡ. ನಾವು ಬಿ ಅಂತ್ಯವಲ್ರಿ ದಿನ ಶಿವ ಯಾವಾಗ ಸ್ನಾನ ಮಾಡಿ ದೇವ್ರ ಜಗಲಿ ಮೇಲೆ ಹೋದೇವ ಅಂದ್ರೆ ರುದ್ರಾಕ್ಷಿ ಅಲ್ಲೇ ಇರ್ತೇವೆ ಇವತ್ತಿ ಹುಟ್ಟೆಗೆ, ಅದೇ ತಗೊಂಡು ಒಂದ್ಸಾರಿ ಅಂದು ಬಿಡ್ತೇವ್ ನಾವು. ಹಂಗಂದಿಲ್ಲ ಅವ್ರು, ಯಾವಾಗಾರ ಒಮ್ಮ ಅಂದಿಲ್ಲ, ಅಖಂಡವಾಗಿ ಅಂದ್ರ. ಅಖಂಡವಾಗಿ ಅಂದ್ರ ಭಗವಂತ ಹೇಳಿಲ್ಲ ಗೀತೆಯೊಳಗ, ಸತತ ಕೀರ್ತ ಎಂತೋ ಮಾಂ ಯತಂತಶ್ಚ ದೃಢವ್ರತ. ಬಹಳ ಮಜಾ ಹೇಳದ ಪರಮಾತ್ಮ, ಸತತ ಕೀರ್ತ ಎಂತೋ ಮಾಂ, ಸದಾ 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 ನನ್ನ ನಾಮಸ್ಮರಣೆಯೊಳಗಿರ್ಬೇಕು. ಒಮ್ಮ ಅಂದನ ಒಮ್ಮ ಬಿಟ್ಟನ ಅಂತಲ್ಲ. ಅನನ್ಯ ಚಿಂತ ಎಂತೋ ಮಾಂಗೆ ಜನ ಪರಿಕುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಾಹಮ್ಯಾಂ. ಭಗವದ್ಗೀತೆ 9ನೇ ಅಧ್ಯಾಯ. ವಿಚಾರ ಮಾಡ್ರಿ ನೀವು. ಸದಾ ಪರಮಾತ್ಮನ ನಾಮಸ್ಮರಣೆ, ಸದಾ ಪರಮಾತ್ಮನ ನಾಮಸ್ಮರಣೆ. ಅದರ ರೂಢಿ ಆಯಿತು ಅಂದ್ರ ನಾಲ್ಗೆ ಕರ್ಮೇಂದ್ರಿಯದ. ಅದಕ್ಕೆ ರೂಢಿ ಆಗತನ ಕಠಿಣ ಹೋಯ್ತದ. ರೂಢಿ ಆಯ್ತಂದ್ರ ನಾ ಎಲ್ಲಿ ಕುಂತಿದ, ನನ್ಗೆ ಯಾರು ನೋಡ್ಲತ್ತಾರ, ಏನ್ ತಿಳ್ಕೊತಾರ, ಅದು ಏನೋ ಅದಕ್ಕೆ ಲೆಕ್ಕದಾಗಿರಂಗಿಲ್ಲ. ಏನೋ ಕೊಟ 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 ಏನ್ ಹಚ್ಚಿದೆ ಅನ್ಬೇಕು ಅವ್ರಿಗೆ ಎದುರಿದ್ದವ್ರು. ಅವ್ರು ಏನ್ಯಾಕಂಬರ್ರಿ ಇದು ಮತ್ತ ಆ ಗಂಧಕ್ಕೆ ಇಟ್ಟು ಕಪ್ಪಿರ್ತಾನ, ಮತ್ತೆ ಹಿಂದೆ ತಾನೇ ಚಾಲು ಆಯ್ತದ. ಅದು ಕರ್ಮೇಂದ್ರಿಯ ಬಹಳ ಮಜೆ ಅದ. ನಮ್ಮಲ್ಲಿ ಒಂದು ನಾಟಕ ಮಾಡಿರು, ಗಣಸ ಮನುಷ್ಯ ಹೆಣ್ಮಗಳ ಪಾತ್ರ ಮಾಡಿರು, 6 ತಿಂಗಳು ಹಾಡಕಿ ಮಾಡಿರು. ಅವ ಅದು ಏನಾರ ಒಂದ್ 30 ವರ್ಷ ಕೆಳಗ 30-35 ವರ್ಷ ಆಗಿರ್ಬೇಕು. ಅವ ಈಗಲೂ ಹೆಣ್ಮಗಳು ನಡೆದಂಗೆ ನಡೀತಾನ. 6 ತಿಂಗಳ ಪ್ರಾಕ್ಟೀಸ್. ಕರ್ಮೇಂದ್ರಿಯದ ಇದು ನಾಲ್ಗೆ ಕರ್ಮೇಂದ್ರಿಯದ. ಇದು ಅಮ್ಮ ರೂಢಿ ಆಯ್ತು. ರೂಢಿ ತಪ್ಸದ್ ಬಹಳ ಕಠಿಣ ಹೋಯ್ತದ. ಹಿಂಗ ಒಬ್ಬರು ಭುಜ ಹಾರಿಸ್ತಾವ ನೋಡ್ರಿ ಸುಮ್ನೆ. ಬ್ಯಾಡ ಅಂದ್ರೆ ನೀವು ಅದು ಅವನಿಗೆ ಗೊತ್ತೇ ಆಗಂಗಿಲ್ಲ. ಅವ್ನು ಬ್ಯಾಡಂದ್ರೆ ಮತ ಹಾರ್ಸವ್ನೆ. ನೀವ್ ನಡಿಲತ್ತ ಸೀದಾ ನಡಿ, ಹಂಗೆ ನಡಿತೇನ್ರಿ ನೀವು. ಅದು ರೂಢಿ ಆಗ್ಯದ, ಹಂಗೆ ನಡಿಕೋತ ಹೋಗ್ತದ. ಎಲ್ಲೊಬ್ರು ಕುಣಿಕೋತಾನೆ ನಡೀತಾರ, ನೋಡ್ತಿರಿಲ್ಲ. ಅವ್ರಿಗೆ ಅದು ರೂಢಿನೇ ಹಂಗೆ ಆಗಿರ್ತದ. ಹಂಗೆ ನಡೀತಿ ಜನರೇಟ್ ಕಾಲಾರ ಮೇಲೆ ಕಚ್ಚು, ತುದಿಗಾಲಿನ ಮೇಲೆ ಯಾಕೆ ನಡಿಲತ್ತಿದಿ, ಅದು ಹಂಗೆ ನನಗೆ ರೂಢಿ ಆಗ್ಯದ್ರಿ ಅಂದಾಗ ಕಾಲು ಹೋಗ್ತಾನ ಮತ್ತೆ ಹಿಂದಿನ ಹಂಗೆ. ಕರ್ಮೇಂದ್ರಿಯ ಬಹಳ ಮಜೆ ಅದ. ಇದು ನಾಲ್ಗಿ ಜ್ಞಾನೇಂದ್ರಿಯ ಏನೋ ಅದ, ನಾಲ್ಗಿ ಕರ್ಮೇಂದ್ರಿಯ ಏನೋ ಅದ. ಒಂದು ಸಾರಿ ಇದಕ್ಕ ಕೆಲವೊಂದು ದಿವಸ ಬೆನ್ನು ಹತ್ತಬೇಕು. ಇದಕ್ಕ ಒಮ್ಮ ರೂಢಿ ಆಯ್ತು, ಆಮೇಲೆ ನಿಮಗೆ ಕೆಲಸ ಮುಗೀತು, ಅದ್ರ ಕೆಲಸ ಅದು ಮಾಡ್ತಿರ್ತದ. ಮಹಾತ್ಮರೊಬ್ಬರು ಬಹಳ ಚಂದ ಹೇಳಿದ್ರು, ನಮ್ಮಲ್ಲಿ 4 ವಾಣಿಗಳದಾವು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ವಾಣಿಗಳದಾವು. ಪರಾವಾಣಿ ಆಧಾರ ಚಕ್ರದೊಳಗಿರ್ತದ, ಪಶ್ಯಂತಿ ಅದಕ್ಕಿನ ಮ್ಯಾಲಿರ್ತದ, ಮಧ್ಯಮ ಕಂಠದಾಗಿರ್ತದ, ವೈಖರಿ ನಾಲ್ಗೆ ಮೇಲೆ ಇರ್ತದೆ. ವೈಖರಿ ವಾಣಿ ಅಂತ ಕರೀತಾರೆ. 9 ಚಕ್ರಗಳಾದವು ನಮ್ಮ ಶರೀರದವರು. 6 ಚಕ್ರಗಳು ಬಹಳ ಬೇಗ ಅವು ಚಕ್ರಗಳು ಜಾಗೃತ ಮಾಡ್ತಾರೆ. ಅದಕ್ಕೆ ಅವರಂದರು ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ವೈಖರಿ, ಮಧ್ಯಮ, ಪಶ್ಯಂತಿ, ಪರ ಪಾಣಿತನ ಹೋಗ್ಬೇಕು. ಯೋಗಿಗಳು ಯೋಗ ಸಾಧನ ಮಾಡಿ ಜಾಗೃತ ಮಾಡ್ತಾರೆ. ನಿನಗದು ಜರೂರತೆ ಇಲ್ಲ. ನಾಮಸ್ಮರಣೆ ಮಾಡೋನಿಗೆ ಎಲ್ಲ ಚಕ್ರಗಳು ಜಾಗೃತ ಆಗ್ತಾವ ಅಂತಾರ. ಹಂಗದ. ಅದರ ಸಲುವಾಗಿ ಶಾಣ್ಯರು, ತಿಳಿದವರು, ಬಲ್ಲವರು. ಮರಾಠಿ ಸಂತರ ಏನಂದ್ರು, ನಿತ್ಯ ನೇಮ ನಾಮಿ ಪ್ರಾಣಿತೆ ದುರ್ಲಭ ಲಕ್ಷ್ಮೀ ವಲ್ಲಭ ತಯಾರವ. ಇವೆಲ್ಲ ಸಾಮಾನ್ಯ ಮಾತುಗಳಲ್ಲ. ನಾಮಸ್ಮರಣೆಯ ನೇಮ ಯಾವ ಹೇಳಿದಾನ, ಪರಮಾತ್ಮ ವೈಕುಂಠ ಬಿಟ್ಟು ಅವನ ಬದ್ದೇ ಇರ್ತಾನ ಅಂತ ಹೇಳಿದ್ರು ಜ್ಞಾನೇಶ್ವರಿ ಮಹಾರಾಜ. ಅನ್ನದೇನೆ ನಾವು ವಿಚಾರ ಮಾಡ ಮಾತಾದ. ಈಗ ಯಾಕೆ ಒತ್ತಿ ಬರದ್ರ ಅವರು? ಈ ಮಾತಿನ ಅಭಿಪ್ರಾಯ ಏನು? ಇಲ್ಲಿ 2 ಹೇಳಿದ್ರು. ನೀ ನನ್ನ ಮ್ಯಾಲ ಆಶೀರ್ವಾದ ಮಾಡು, ನನ್ನ ಹೃದಯದೊಳಗೆ ನಿನ್ನ ರೂಪ ಪ್ರಕಟ ಆಗ್ಲಿ, ನಾನ್ ನಿನಗೆ ನನ್ನ ಹೃದಯದೊಳಗೆ ನೋಡ್ಬೇಕಂತ ನನ್ನ ಇಚ್ಛೆ ಆಗ್ಯದ. ನಿನ್ನ ರೂಪವನ್ನ ನನ್ನ ಅಂತರ್ಯದೊಳಗೆ ನೋಡುವಂತೆ ಆಶೀರ್ವಾದ ಮಾಡಂದ್ರು. ಇದ್ರ ನಂತರ ಮುಂದೊಂದು ಶಬ್ದ ಪ್ರಯೋಗ ಮಾಡಿದಾರೆ ಅವರು. ಹೇ ದೇವಾ, ನಾನು ನಿನ್ನ ನಾಮವನ್ನ ಸದಾ ನುಡಿವಂಗ ನನಗೆ ಆಶೀರ್ವಾದ ಮಾಡು. ಯಾವಾತನು ನಿನ್ನ ನಾಮವನ್ನ ಅಖಂಡ ಜಪಿಸುವನು ಅವನು ಬ್ರಹ್ಮನನ್ನೇ ಪೂಜಿಸುವನು. ಯಾರು ನಿರಂತರ ನಾಮ ನುಡಿತಾರಲ್ಲ, ಒಂದ್ ಮಾತು ಎಚ್ಚರದಿಂದ ಕೇಳಿ, ಪರಮಾತ್ಮಗೆ ಯಾವ ಆಕಾರನೂ ಇಲ್ಲ, ನಿರ್ಗುಣ ನಿರಾಕಾರ. ನಮ್ಮ ಮನಸ್ಸಿಗೆ ಯಾವುದೋ ಒಂದು ಅವನ ಆಕಾರ ಹಿಡಿಸ್ಯಾರ. ಉಪಾಸನ ಮಾಡೋರು ಹಂಗೆ ಮಾಡ್ತಾರಲ್ಲ. ಗಣಪತಿ ಕೆಲವು ಜನ ಉಪಾಸನ ಮಾಡ್ತಾರೆ, ಲಕ್ಷ್ಮೀ ಉಪಾಸನೆ ಕೆಲವೊಂದು ಜನ ಮಾಡ್ತಾರೆ. ಶೈವರಾದ, ವೈಷ್ಣವರಾದ. ಶಿವನ ಉಪಾಸಕರಿಗೆ ಶೈವರು ಅಂತ ಕರೀತಾರ, ವಿಷ್ಣುವಿನ ಉಪಾಸಕರಿಗೆ ವೈಷ್ಣವರು ಅಂತ ಕರೀತಾರೆ. ಪರಮಾತ್ಮಗೆ ಯಾವುದೋ ರೂಪ ಇಲ್ಲ. ಅವ ವೈಷ್ಣವ ವಿಷ್ಣುಗೆ ನೋಡ್ಬೇಕಂತ.
ಶಂಖ ಚಕ್ರ ಗದಾ ಪದ್ಮ ಇದಕ್ಕೆ ನೋಡ್ಬೇಕಂತ. ಶೈವ ತ್ರಿಶೂಲ ಡಮರುಗು ಇದೇ ಶಿವನಿಗೆ ನೋಡ್ಬೇಕಂತ. ಗಜಚರ್ಮಾಂಬರ ಗಂಗಾಧರ ನಾಗಾಭರಣ ಇವನಿಗೆ ನೋಡ್ಬೇಕಂತ. ಅವನಿಗೆ ಯಾವ ಆಕಾರ ಇಲ್ಲ. ನಿನಗೆ ನೋಡ ಇಚ್ಛಾದ ಉಪಾಸಕನಿಗೆ. ಭಕ್ತ ಶಿವಭಕ್ತ ಹೃದಯದೊಳಗೆ ಶಿವನಿಗೆ ನೋಡ್ಬೇಕಂತಾನ. ವೈಷ್ಣವ ವಿಷ್ಣುವಿಗೆ ನೋಡ್ಬೇಕಂತಾನ. ಶಾಂತ ದೇವಿಗೆ ನೋಡ್ಬೇಕಂತಾನ. ಗಾಣಪತ್ಯ ಗಣಪತಿಗೆ ನೋಡ್ಬೇಕಂತಾನ. ಇವೆಲ್ಲ 5 ಪಂಥಗಳಾದವ ನಮ್ಮಲ್ಲಿ. ಸೂರ್ಯ ಉಪಾಸಕ ಹೃದಯದೊಳಗೆ ಸೂರ್ಯನಿಗೆ ನೋಡ್ಬೇಕಂತಾನ. ಅನಾದಿ ಕಾಲದಿಂದ ಋಷಿಮುನಿಗಳಿಂದ ಪಂಚದೇವತಾ ಉಪಾಸನೆ ನಮ್ಮ ಭಾರತೀಯ ಸನಾತನ ಪರಂಪರೆಯೊಳಗೆ. ಅವನಿಗೆ ಆಕಾರ ಇಲ್ಲ, ನೀ ನೋಡ್ಬೇಕಾಗ್ಯಾರ. ನಿನಗೆ ಅದೇ ಆಕಾರ ಬೇಕು. ವೈಷ್ಣವ ವಿಷ್ಣುವಿಗೆ ನೋಡ್ತಾನ, ಶೈವ ಶಿವನಿಗೆ ನೋಡ್ತಾನ. ಅವನು ಶಿವ ಅವನಿಗೆ ಕಾಣಿಸ್ಬೇಕು, ಇವನು ವಿಷ್ಣು ಇವನಿಗೆ ಕಾಣಿಸ್ಬೇಕು. ಅದು ಹೃದಯದೊಳಗೆ. ಅವನಿಗೆಲ್ಲ ಯಾವ ಆಕಾರ ಇಲ್ಲ. ಹೊರಗೆ ನೋಡ್ಬೇಕು, ಒಳಗೆ ಕಲ್ಪನಾ ಮಾಡ್ಬೇಕು. ನಿನಗೇನ್ ನೋಡ್ಬೇಕಂತದಲ್ಲ, ಶಂಖ ಹೆಂಗಿರ್ತದ ಹೊರಗೆ ನೋಡು, ಚಕ್ರ ಹೆಂಗಿರ್ತದ ಹೊರಗೆ ನೋಡು, ಗದ ಹೆಂಗಿರ್ತದ ಹೊರಗೆ ನೋಡು, ಪದ್ಮ ಅಂದ್ರೆ ಕಮಲ ಅವನ ಕೈಯಾಗದವ ಅವ್ ನೋಡು. ಅವನಿನ ಮನಸ್ಸಿನ ಕಲ್ಪನೆ ಮಾಡಕ್ ಚಾಲು ಮಾಡು. ನಿನ್ನ ಮನಸ್ಸಿನ ಕೆಲವು ರೇಖಾಚಿತ್ರ ತೆಗೆದಂಗ. ಅರೇ ಮಣ್ಣಾಗ ಬರೆಯೋದು ಸರಳ, ಮಣ್ಣಿನ ಮೇಲೆ ಬರೀ ಅಕ್ಷರ ಆಗಿದ್ದಾಗ ಮುಟ್ಟು. ನೀರಿನಕಿನ ಚಂಚಲದ ಮನಸ್ಸು. ಅದ್ರಾಗ ಕಣ್ಣು ಮುಚ್ಚೋಣ, ಇವನಿಗೆ ಇವತ್ತೇ ದೇವರು ಕಾಣ್ಬೇಕಂತ. ಹೆಂಗ ಸಾಧ್ಯ ಅದದು? ಕಲ್ಲಿನ ಮೇಲೆ ಮೂಡೋದು, ಮಣ್ಣಾಗ ಮೂಡೋದು ಸರಳ ಅದ, ನೀರಾಗ ಮೂಡೋದು ಬಹಳ ಕಠಿಣ. ನೀ ಬರೆದ್ರಾಗ ಅದು ಹೊರ್ಕೊಂಡು ಹೋಗಿರ್ತದ. ಅಲ್ಲ, ನಾವೊಂದು ಪಾತ್ರೆದಾಗ ನೀರು ತಗೊಂಡು ಬರೀತೀನಿ ನಾನು, ನೀ ಬರೆದ್ರಾಗೆ ಅದು ಒಳಗೆ ಹೋಗಿರ್ತಾವ. ಮನಸ್ಸು ಅದಕ್ಕಿಂತ ಸೂಕ್ಷ್ಮದ. ಮನಸ್ಸಿನೊಳಗ ಪರಮಾತ್ಮನ ಆಕೃತಿ ಮೂಡಬೇಕಂದ್ರೆ ಹಗಲೋ ರಾತ್ರಿ ನೀ ಪ್ರಯತ್ನ ಮಾಡ್ಬೇಕು. ವೃತ್ತಿ ಆ ಆಕಾರ ಮಾಡ್ಬೋದು ಮನಸ್ಸು ಹೊರಗೆ ನೋಡ್ಬೇಕು. ಶಂಖ ನೋಡ್ಬೇಕು, ಆ ಮನಸ್ಸಿನ ಆಕಾರ ಶಂಖದಂಗ ಆಗ್ಬೇಕು. ಚಕ್ರ ನೋಡ್ಬೇಕು, ಚಕ್ರದಂಗ ಆಕಾರ ಆಗ್ಬೇಕು. ಪದ್ಮ ನೋಡ್ಬೇಕು ಅಂದ್ರೆ ಕಮಲದ ಆಕಾರ ಆಗ್ಬೇಕು. ಗದಾ ನೋಡ್ಬೇಕು, ಗದಾದ ಆಕಾರ ಆಗ್ಬೇಕು ಒಳಗ. ಪೀತಾಂಬರದ ಆಕಾರ ಆಗ್ಬೇಕು ಒಳಗ. ಕೌಸ್ತುಭ ಮಣಿಯ ಆಕಾರ ಆಗ್ಬೇಕು ಒಳಗ. ಸುಮ್ಮನದ ಇದು. ಅವನಿಗೆ ಆಕಾರ ಇಲ್ಲ. ನೀ ಯಾವಾಗ ಆ ಆಕಾರ ನೋಡ್ಬೇಕಂತ ನಿನ್ನ ಮನಸ್ಸು ಆ ಆಕಾರದ ಕಲ್ಪನಾ ಮಾಡ್ಕೋತ ಹೋಯ್ತದ, ಒಂದ್ ದಿವ್ಸ ಪರಮಾತ್ಮ ಆ ರೂಪ ತಾಳ್ತಾನ, ನಿನ್ನ ಹಂಗೆ ದರ್ಶನ ಕೊಡ್ತಾನ. ಇದಕ್ಕೆ ಸಾಕ್ಷಾತ್ಕಾರ ಅಂತ ಕರೀತಾರೆ. ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನಾರ ಅಲ್ಲದು. ತಪಸ್ವಿಗಳ ಮುಂದೆ 12 ವರ್ಷ ತಪಸ್ಸು ಮಾಡ್ದ ಭಗವಂತ ಅವನ ಎದುರು ಬಂದು ತಥಾಸ್ತು ಅಂದ. ದೇವಿ ಚರಿತ್ರೆ ಓದಿದವ್ರಿಗೆ ಗೊತ್ತದ. ಚಿದಾನಂದ ಅವಧೂತರು ಬರ್ದಾರ. ಧ್ಯಾನ ಮೂರ್ತಿಯನ್ನು ವರ್ಣನ ಮಾಡಿದಾರ ಅವರು. ಯಾವ ದೇವಿಗೆ ಹೆಂಗ್ ಉಪಾಸನ ಮಾಡಬೇಕು. ಆ ಬ್ರಹ್ಮಾದಿ ದೇವತೆಗಳಿಗೆ ತ್ರಿಮೂರ್ತಿಗಳು ತಪಸ್ಸು ಮಾಡಿದ ಒಂದು ಅಧ್ಯಾಯನೇ ಅದ. ಅದ್ರೊಳಗೆ ಹೇಳಿದಾನ, ಪಾದ ಹಿಡ್ಕೊಂಡು ಶಿರಸ್ಸಿನ ಧನ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನ ನೀನು ನಿನ್ನ ಅಂತರಂಗದೊಳಗ ಕಲ್ಪನಾ ಮಾಡ್ಕೋತ ಹೋಗು. ಆ ಕಲ್ಪನಾಕ್ಕೆ ಧ್ಯಾನ ಅಂತಾರ. ನಿನ್ನ ಕಲ್ಪನಾದ ಆಕೃತಿನೇ ಒಂದ್ ದಿವಸ ನಿನ್ನ ಅಂತರಂಗದೊಳಗ ಪ್ರಕಟ ಆಯ್ತದ. ಅದಕ್ಕೆ ಸಾಕ್ಷಾತ್ಕಾರ ಅಂತ ಕರೀತಾರ. ಮತ್ತೇನಾರ ಅಲ್ಲದು. ಅವನಿಗೆ ಯಾವ ಆಕಾರನೂ ಇಲ್ಲ. ನಿನಗೆ ನಿನ್ನ ರೂಪದಾಗ ಸಾಕ್ಷಾತ್ಕಾರ ಆಗ್ಬೇಕಂದ್ರ ಧ್ಯಾನ ರೂಪ ಕಲ್ಪನೆ ನಿತ್ಯ ನಿರಂತರ ನೀ ಮಾಡಬೇಕು. ಅದು ನನ್ನಿಂದ ಆಗಿಲ್ಲ, ಅದಕ್ಕೆ ನೀ ಆಶೀರ್ವಾದ ಮಾಡುವಂಥದ್ದು. ಇನ್ನ ಪರಮಾತ್ಮನ ಮೇಲೆ ಪ್ರೇಮ ಪ್ರಕಟ ಆಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಪ್ರೇಮ ಇಲ್ಲದೇನೆ ಧ್ಯಾನ ಆಗಲ್ಲ. ಪ್ರೇಮ ನಮ್ಮ ಮನಸ್ಸಿನಾಗಿಲ್ಲ. ಪರಮಾತ್ಮನ ಮೇಲೆ ಪ್ರೇಮ, ಸಂಸಾರದ ವಿಷಯದ ಮೇಲೆ ಪ್ರೇಮ ಇದ್ದಾಗ ನಮ್ಮ ಮನಸ್ಸಿನ ಪರಮಾತ್ಮನ ಮೇಲೆ ಪ್ರೇಮ ಇಲ್ಲ. ಬಂಗಾರಕ್ಕೆ ಅಷ್ಟು ಜ್ವಾಕಿ ಮಾಡ್ತೇವೆ, ದೇವರಿಗೆ ಅಷ್ಟು ಜ್ವಾಕಿ ಮಾಡ್ತೇವೆ? ವಿಚಾರ ಮಾಡ್ರಿ ನೀವು. ದೇವರಿಗೆ ಅಷ್ಟು ಜ್ವಾಕಿ ಮಾಡ್ತೇವೆ? ಇಲ್ಲ. ದೇವ್ರ ಫೋಟೋ ಒಂದು ಇಲ್ಲಿ ಇಟ್ಟಿದ್ದೇವೆ, ನಾವು ಇಲ್ಲಿ ಹಾಕೊಂಡು ಒಳಗೆ ಮಲ್ಕೋತೇವೆ. ಫೋಟೋ ಇಲ್ಲದ ಇಲ್ಲೇ ಅದ, ಇಲ್ಲೇ ಇರ್ತದೆ. ಮತ್ತೆ ಯಾರ ಬಿಟ್ಕೊಂಡು ಹೋಗಿರ್ ರಾತ್ರಿ ದೇವ್ರ ಫೋಟೋ ಇಲ್ಲೇ ಇರ್ತದ. ಅದೇ ಬಂಗಾರ ಇತ್ತಂದ್ರೆ ಎಲ್ಲರ ಇಲ್ಲಿ ಹೊರಗಿಟ್ಟು ಮಲ್ಕೊಂಡಿದ್ದೇವ ಅಂದ್ಮೇಲೆ ನಮ್ಮ ಪ್ರೀತಿ ಅದ್ರ ಮೇಲದ. ಪ್ರೀತಿ ವಸ್ತುನೇ ಅಂತರಂಗದೊಳಗೆ. ಪ್ರೇಮತೆ ಪ್ರಕಟ ಭಯಮೈ ಜಾನ. ಗೋಸ್ವಾಮಿ ತುಳಸಿದಾಸರಂತ ಪ್ರೇಮದಿಂದ ಪ್ರಕಟ ಆಯ್ತಾನ. ಆ ಪರಮಾತ್ಮನೊಳಗ ಪ್ರೇಮ ಹುಟ್ಟಬೇಕಾದ್ರೆ ಪರಮಾತ್ಮನ ನಾಮಕ ಶರಣಾಗತ ಆಗ್ಬೇಕಾಗ್ತದೆ. ಇದು ಬಹಳ ಮಜಾ ಅದ. ಅವ ಎರಡೂ ಹೇಳ, ನಿನ್ನ ಪ್ರೇಮದ ಪರಮಾತ್ಮನ ರೂಪ ನಿನ್ನ ಅಂತರಂಗದೊಳಗ ಪ್ರಕಟ ಆಗ್ಬೇಕಾದ್ರ ಪ್ರೇಮ ಭಕ್ತಿಯ ವೃತ್ತಿ
ನಿರಂತರ ಧ್ಯಾನ ರೂಪದೊಳಗೆ ನಿನ್ನ ಅಂತರಂಗದಾಗ ನಡಿಬೇಕು. ಆ ಪ್ರೇಮ ಪ್ರಕಟ ಆಗ್ಬೇಕಾದ್ರೆ ಅವನ ನಾಮಕ್ಕೆ ನೀ ಶರಣಾಗತ ಆಗ್ಬೇಕು. ಎಲ್ಲಿ ಸಿಗ್ಬೇಕು ಈ ಶಾಸ್ತ್ರ? ಎಲ್ಲಿ ಸಿಗ್ಬೇಕಿದು? ಎಂಥ ಮಾತದರಿ. ಅದಕ್ಕೆ ಮುಂದುವರಿತಾನವ. ನಾಮಸ್ಮರಣ ಮಾಡ್ಕೋತ ಹೋಗ್ನಿ. ನಾಮಸ್ಮರಣ ಮಾಡ್ಕೋತ ಹೋದೆ ಅಂದ್ರೆ ಅದು ಪರಮಾತ್ಮನ ಮೇಲೆ ಪ್ರೇಮ ಹುಟ್ಟಿಸುವ ಸಾಧನ ನಾಮ. ಸುಮ್ನೆ ಆಗಂಗಿಲ್ಲ. ಮೀರಾಬಾಯಿ ಸಣ್ಣಕ್ಕೆ ಇದ್ಲ, 5 ವರ್ಷನಕ್ಕೆ. ಚಾತುರ್ಮಾಸ ಮಾಡ್ಲಕ್ ಗುರುಗಳು ಬಂದಿರಂತ ಅವ್ರ ಮನೆ. 4 ತಿಂಗಳು ಇರ್ತೀರಿ ಗುರುಗಳಾಗ. ಮಳಿ 4 ತಿಂಗಳು ಗೋವಂತ ಶ್ರಾವಣ ಭಾದ್ರಪದ ಇವೆಲ್ಲ ಮಳಿ, ಬಹಳ ಮಳಿ ಬೀಳುವುದು ಅವಾಗ. ಹಿಂದಿನ ಕಾಲ ಮಳಿ ಎಲ್ಲ ತುಂಬ ಹರಿತೀವು. ಬ್ರಿಡ್ಜ್ ಅದು ಇದ್ದಿದಾಗ ಹಿಂಗ ವ್ಯವಸ್ಥೆನೇ ಏನು ಇದ್ದಿಲ್ಲ. ಸಾಧುಗಳು 4 ತಿಂಗಳು ಒಂದು ಊರಾಗ ಯಾರ್ದಾರ ಮನೆಗೆ ಬಂದಿರ್ತೀವಿ. ಅವಾಗ ಆ ಊರಾಗ ನಿತ್ಯ ಮುಂಜಾನೆ ಪೂಜೆ, ಆಮ್ಯಾಲ ಸಾಯಂಕಾಲ ಸಮಯದೊಳಗೆ ಶಾಸ್ತ್ರ. ಇವು ಪರಿಪಾಠ ಭಕ್ತಿ ಶಾಸ್ತ್ರ ಯಾವ್ದಾದ್ರು ಹೇಳ್ತಿದ್ರು, ಯಾವ್ದಾರ ಪುರಾಣ ಇದು ನಡೀತಿತ್ತು ಆಗಿನ ಕಾಲದೊಳಗೆ. 4 ತಿಂಗಳು ಗುರುಗಳು ಉಳಿದಿದ್ದಾಗ ಅವರು ಪೂಜೆ ಮಾಡುವಂತದ್ದೊಂದು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿ. 4 ತಿಂಗಳ ದಿನ ಮೀರಾಬಾಯಿ ಎದುರು ಹೋಗಿ ಕೂಡ್ತಿಲ್ಲ. ಪೂಜಾ ಟೈಮಿಗೆ ಹೋಗಿ ಕೂಡ್ತಿದ್ದು 3 ತಾಸು 4 ತಾಸು ಮಾಡ್ತಿರೋರು. ದೊಡ್ಡವರೆಲ್ಲ ಎದ್ದು ಓಡಾಡ್ತಿರು. 5 ವರ್ಷದ ಕೂಸು 4 ತಾಸು ಹಂಗೆ ಕೂಡ್ತಿತ್ತು ನೋಡ್ಕೋತ. ಗುರುಗಳು ಆ ಮೂರ್ತಿ ನೋಡೋದು ಕಮ್ಮಾಗಿತ್ತು, ಮೀರಾಗ ನೋಡೋದು ಜಾಸ್ತಿ ಆಗಿತ್ತು. ಹಂಗದರಿ ಹಂಗದ. ಆ ಗುರುಗಳದ ಕೃಪಾ ಅದ್ರ ಮೇಲೆ ಬಿದ್ದು ಆಗಿ 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 ಸಂತನ ದೃಷ್ಟಿ ಅಂತರಂಗದ ಪರಿವರ್ತನೆಗೆ ಸಾಧನ ಇರ್ತದ. ಹಂಗಾಗಿ 4 ತಿಂಗಳು ಮುಗಿದು ಗುರುಗಳು ಊರಿಗೆ ಹೋಗ್ಲಾಕ ತಯಾರಾದ್ರು. ಆ ಸಮಯದೊಳಗ ಅಳಕ್ ಚಾಲು ಮಾಡ್ತು. ಮಗು, ನೀ ಸಣ್ಣಕ್ಕಿದ್ದಿ ಮಗ, ನೀ ಮನೆಗೆ ಇರು ಅಂದ್ರು. ನಾ ಬರ್ತಾಂತ ಅಳ್ಳದಿಲ್ಲ, ನನಗೆ ಏನಾರ ಕೊಡ್ರಿ, ಏನಾರ ಹಂಗ ಬರ್ತಾಂತ ಅಳ್ತಾ ಇಲ್ಲ ಅಂದ್ರೆ ಏನ್ ಬೇಕು ಅಂದಾಗ, ನನಗೆ ನೀವು ಇಲ್ಲಿ ತನ ಏನ್ ಪೂಜೆ ಮಾಡಿರಿ ಆ ಮೂರ್ತಿ ನನಗೆ ಬೇಕು ಅಂದ್ರು ಮೀರಾಬಾಯಿ. ಹಂಗ್ ಮಾಡ್ಬೇಕ್ರಿ. ಈಗ ಆ ಗುರು, ಅವನು ಗುರು, ಅವನು ಗುರು, ಅವನು ಗುರು, ಅವನು ಗುರು ಎಲ್ಲಿದ್ದಿತ್ತು ಅದು ಯಾರಿಗ್ ಗೊತ್ತದು. ಯಾರ ಆ ಮಠಕ್ಕೆ ಆಯ್ತಾರ, ಅವ್ರದ್ದು ಮಠಗಳು ಪರಂಪರೆ ಆದಾವ. ಪುತ್ತಿಗೆ ಮಠ ಅವು ಇವೆಲ್ಲ ಮಠಗಳಾದವು. ಯಾವ ಮಠಕ್ಕ ಅವ್ರ ಗುರುಗಳಾಗ್ತಾರ, ಆ ಗುರುಗಳು ಕೂಡ ಅವ್ರಿಗೆ ಮೂರ್ತಿನೇ. ಅವ್ರ ಗುರು, ಅವ್ರ ಗುರು, ಅವ್ರ ಗುರು. ಆ ಪೀಠಕ್ಕೆ ಆದವ್ ನಿತ್ಯ ಸೇವಾ ಅದು ಮಾಡ್ಬೇಕು. ನಿತ್ಯ ಸೇವಾ ಮಾಡ್ಬೇಕು, ಅದು ಪರಂಪರೆ ಅದ. ಗುರುಗಳು 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 ಯಾವ ಗುರುವಿಗೆ ಸಿಕ್ಕಿದು ಪ್ರಕಟ ಆಗಿದ ಮೂರ್ತಿನೂ ಇಲ್ಲಿ ತನ ಬಂದದ. ಇವತ್ತಿಗೆ ಕೇಳತ್ತಳ, ಎಲ್ಲಿ ಮಗ ನಿನಗೆ ಅಂತದೇ ಮತ್ತೊಂದು ಕೊಡ್ತೀನಿ, ಮಗದೊಂದು ಕೊಡ್ತೀನಿ, ಮಾಡಿಸ್ಕೊಡ್ತೀನಿ. ಬೇಡ, ನೀವೇ ಮತ್ತೊಂದು ಮಾಡಿಸ್ಕೊಡ್ರಿ, ನನಗಿದೆ ಬೇಕು. ನಾನು 4 ತಿಂಗಳು ನೋಡಿದ ಮೂರ್ತಿ ಅದದು. ನನ್ನ ಕಣ್ಣಾಗಿದೆ ತುಂಬ್ಯಾದ, ನನ್ನ ಮನಸ್ಸಿನಾಗಿದೆ ತುಂಬ್ಯಾದ. ನನಗೆ ಇದಕ್ಕೆ ಬಿಟ್ಟರೆ ಬ್ಯಾರೆ ಮೂರ್ತಿ ಬ್ಯಾಡ ಅಂದ್ರ ಗುರುಗಳು ಯಾರಿಗ್ ಗೊತ್ತಾಗಲ್ದಂಗ ಅವ್ರು ಮತ್ತೊಂದು ಮೂರ್ತಿ ಮಾಡಿಸ್ಕೊಂಡು ಈ ಮೂರ್ತಿ ಆ ಮಗುವಿಗೆ ಕೊಟ್ಟು ಹೋಗ್ಯಾರ. ಮೀರಾಬಾಯಿ ಕೊನಿತನ ಪೂಜೆ ಮಾಡ್ಯಾರ ಅದೇ ಮೂರ್ತಿ. ವಿಚಾರ ಮಾಡಿ. ಆ ಪ್ರೀತಿ ಸಣ್ಣ ಮಗು 5 ವರ್ಷದಿಂದ ಆಟ ಪ್ರೀತಿ ಹ್ಯಾಂಗ್ ಹುಟ್ಟತು ಆಕಿನೊಳಗ. ಅದರ ಸಲುವಾಗಿ ಹೇಳ್ತಾ ಇದಾರವರು, ಪ್ರೇಮತೆ ಪ್ರಕಟ ಭಯಮೈಶಾನ. ಗೋಸ್ವಾಮಿ ತುಳಸಿದಾಸರು. ಪರಮಾತ್ಮಗೆ ಯಾವ ರೂಪನೂ ಇಲ್ಲ. ನಿನ್ನ ಪ್ರೇಮ ಯಾವ ರೂಪದಾಗದ, ಯಾವುದು ನೋಡ್ಬೇಕಂತ ನಿನ್ನ ಮನಸ್ಸಿನೊಳಗ ಅದ್ರ ಕಲ್ಪನಾ ಮಾಡ್ತಾ ಇದ್ದ ಧ್ಯಾನ, ಅದು ಒಂದಿನ ಪ್ರಕಟ ಆಗಿ ನಿನಗೆ ದರ್ಶನ ಕೊಡ್ತಾನ ಪರಮಾತ್ಮ. ನಿನ್ನ ಪ್ರೇಮಕ್ಕಾಗಿ ನಿರ್ಗುಣ ನಿರಾಕಾರ ಪರಮಾತ್ಮ ಸಗುಣ ಸಾಕಾರ ಆಗ್ತಾನ. ಯಾರ ಸಲಕ? ನಿನ್ನ ಪ್ರೇಮದ ಸಲಕ. ಅದ್ರ ಸಲುವಾಗಿ ಅದ್ಭುತ ಮಾತಾಡಿದ್ರು ನೋಡ್ರಿ ಅವರು. ಆ ಪ್ರೇಮದಿಂದ ನಿನ್ನ ಧ್ಯಾನ ಮಾಡುವಂತ ವೃತ್ತಿ, ನಿನ್ನ ಆಕಾರ ಮಾಡುವಂತ ಪ್ರೇಮ ನನಗೆ ಎಲ್ಲಿ ಸಿಗ್ತದ ಅಂದ್ರ ಅವರಂದ್ರು ನಾಮಕ ಶರಣಾಗತ. ಒಂದೇ ದಿನದಾಗ ಅಂದ್ರೆ ಆಗಲ್ಲ. ನೋಡಿದ್ರಿ ಈಗ ನೀ ನಾಮ ಚಾಲ ಮಾಡ. ನಾಮ ನುಡಿ ಅಂದ್ರೆ ಯಾವಾಗಾರ ಅಲ್ಲಪ್ಪ, ಅಖಂಡವಾಗಿ ನೀನ್ ನಾಮ ನುಡಿಬೇಕು. ಯಾವಾಗಾರ ಹುಣ್ಣಿಗೊಮ್ಮ, ಅಮಾಸಿಗೊಮ್ಮ, ಶಿವರಾತ್ರಿಗೊಮ್ಮ ಲಿಂಗ ಹುಡುಕಿದ್ರೆ ಆಯ್ತದ ಹೆಂಗ? ಶಿವರಾತ್ರಿಗೊಮ್ಮ, ಯಾವಾಗಾರ ಹಬ್ಬ ಹುಣ್ಣಿ ದಿನ, ಆಗ ಮಾತಲ್ಲದು. ಅದಕ್ಕೆ ನಮ್ ಕಡಿಕೋಳು ಶಿವರುಗಳು ಬೈದರು, ಶಿವನ ನೆನೆವ ನ್ಯವನಾಗಲ್ಲ ಅವನಿಗೆ ಯಾಕೋ ಮಹಾಂತ ಸಲ್ಲ ಬೈದ್ರ. ಅವನಿಗೆ ನ್ಯಾವನ ಬೇಕಂತ. ಹುಣ್ಣಿ ಬೇಕು, ಏಕಾದಶಿ ಬೇಕು, ಶಿವನ ಭಜನೆ ಮಾಡ್ಲಾಕ ಅವನಿಗೆ ಸ್ವಾಮಾರ ಬೇಕು, ಭಜನೆ ಮಾಡ್ಲಾಕ ಶಿವರಾತ್ರಿ ಬೇಕು, ಭಜನೆ ಮಾಡ್ಲಾಕ ಏಕಾದಶಿ ಬೇಕು, ಭಜನೆ ಮಾಡ್ಲಾಕ ಹುಣ್ಣಿ ಅಮಾಸಿ ಬೇಕು, ಭಜನೆ ಮಾಡ್ಲಾಕ ಗುರುವಾರ ಸ್ವಾಮಾರ ಬೇಕು. ಹೋಗೋ ನಿನ್ನ ಅಂದಮ್ಮ, ಶಿವನ ನ್ಯಾವನ ಬೇಕು ನಿನಗೆ, ದೇವ್ರಿಗೆ ನೆನಿಲಕ್ಕ. ಅಥವಾ ಏನಾರ ರೋಗ ಬಂದಿರ್ಬೇಕು, ಏನಾರ ಅವನಿಗೆ ಏನಪ್ಪಾ ಅಂತ ಕೇಳಿದ್ರೆ ಸಂಸಾರದೊಳಗೆ ದೋಷ ಬಂದಿರ್ಬೇಕು, ಯಾವ್ದಾರ ಕಂಟಕ ಬಂದಿರ್ಬೇಕು, ಯಾವ್ದಾರ ಪಾಪ ಬಂದಿರ್ಬೇಕು. ಅದು ಕಳ್ಕೊಳ್ಳೋ ಸಲುವಾಗಿ ನೀನು ನುಡಿತಿ. ನ್ಯಾವನ ಮಾಡಿ ಭಜನೆ ಮಾಡವನಿಗೆ ದೇವ್ರು ಸಿಗಲು,
ಸ್ವಾಭಾವಿಕ ಮಾಡ್ಬೇಕು. ಅದರ ಸಲುವಾಗಿ ಅಖಂಡವಾಗಿ ಯಾವನು ನಿನ್ನ ನಾಮವನ್ನು ಜಪಿಸುವನು ಅವನನ್ನು ಬ್ರಹ್ಮನೇ ಪೂಜಿಸುವನು. ಎಂತ ಮಾತ್ರಿ, ಸ್ವತಃ ಬ್ರಹ್ಮ, ಎಲ್ಲಕ್ಕಿಂತ ದೊಡ್ಡವ ಬ್ರಹ್ಮ. ಆ ಬ್ರಹ್ಮ ಇವನು ಪೂಜೆ ಮಾಡ್ತಾನಂತ. ಅದಕ್ಕೆ ಬಸವಣ್ಣನವರು ಓಂ ನಮ ಶಿವಾಯ ಎನ್ನುವವನ ತಾಂಬೂಲವ ಬೆಲಿದೆ, ಬೀಳದೊಡಿಯ ಬದಿದೆ. ಎಂತ ಮಾತ್ರ ಇವು, ಎಂತ ಮಾತು ಅಂದ್ಮೇಲೆ ನಾಮೋಪಾಸಕ ಎಷ್ಟು ದೊಡ್ಡವ, ಅವನ ಮಹಿಮಾ ಎಂತದಿರ್ಬೇಕು ವಿಚಾರ ಮಾಡಿ. ಅದರ ಸಲುವಾಗಿ ನಾವಾದರೂ ಆ ನಾಮವನ್ನ ನಿರಂತರ ನಾಮದ ಅನುಸಂಧಾನ ನಾವಾದರೂ ನಿರಂತರ ಮಾಡಿ ಅಂತ ತಿಳ್ಕೊಂಡು ಈ ಮಾತನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲಾ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ. ಬಹಳ ಜಬರ್ದಸ್ತ ಮಾತಾಡೋದು ಏನಂತಾನ, ಎಲ್ಲಾ ಪ್ರಕಾರದ ಒಂದಲ್ಲ. ನಮ್ಮಲ್ಲಿ ಆ ರಂಗ ಮೀರೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಇದೇ ಫಲವಕ್ಕು ಅಂತ ಪರಮಾತ್ಮ ಗೀತೆಯೊಳಗ ನಿಜಗುಣ ಶಿವಗಳು ಈ ಮಾತನ್ನ ಬರ್ಕೊಂಡು ಬಂದಿದ್ದಾರೆ. ಪರಮಾತ್ಮನ ವಿಭೂತಿಗಳಾದವು, ಐಶ್ವರ್ಯಗಳಾದವು. ಏಸ್ ಐಶ್ವರ್ಯವ ಪರಮಾತ್ಮ ಅಂದರ ಅಷ್ಟೈಶ್ವರ್ಯ ಸಂಪನ್ನ ಪರಮಾತ್ಮ ಅದ. ನಮ್ಮ ಐಶ್ವರ್ಯ ಅಲ್ಲ, ಅಷ್ಟಲಕ್ಷ್ಮಿ ಅಂತ ನಾವೇನಂತೇವ ಅದು ಅಲ್ಲ. ಅವು ಯಾವುವು? ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಕಮ್ಯ, ಪ್ರಾಪ್ತಿ, ಈಶತ್ವ, ವಶಿಷ್ಠ ಇವು ಅದಾವ. ಇವು 8 ಸಿದ್ಧಿಗಳು. ಇವು ಸಿದ್ಧಿಗಳು ಸಿದ್ಧ ಮಾಡ್ಕೊಂಬ ಸಲುವಾಗಿ ಸಾಧನ ಮಾಡ ಮಂದಿ ಬಹಳ. ಈ ಅಘೋರಿಗಳು ಇರ್ತಾರಲ್ಲ, ಅವ್ರು ಎಲ್ಲಿ ಮಾಡ್ಕೋತಾರ? ಸ್ಮಶಾನದಾಗೆ. ಕಾಶಿದಾಗ ಮಣಿಕರ್ಣಿಕಾ ಘಾಟ್ ಅದು ಅವ, ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್. 24 ತಾಸು ಹೆಣ ಸುಡ್ತಿರ್ತಾರ. ಅವು ಏಸು ಸಾಯ್ತಾವು, ಏಸಕ ತರ್ತಾರೋ, ಸುಟ್ಕೊಳಕ್ ಪಾಳಿ ಇರ್ತಾವೋ ಸುಡಸಲೆ. ಅಂತ ಜಾಗದಾಗ ಸ್ಮಶಾನದಾಗ ಕುಂತು ಸಾಧನ ಮಾಡ್ತಾರ ಸಿದ್ಧಿ ಸಲುವಾಗಿ. ಅವು ಸಿದ್ಧಿ ಹೀಗಾಗಿರ್ತಾವ, ಏನಾರ ಅಂತರದು ಆಗಿದ್ದಾಗ ಮಾಡಿಕೊಡ್ತಾವ. ಅವು ಸಿದ್ಧಿಗಳದಾವ. ಇಲ್ಲಿ ಏಟು ಮಜಾ ಹೇಳ್ತಾ ಇದ್ದಾನ, ನೀ ಸ್ಮಶಾನದಾಗ ಸಾಧನ ಮಾಡೋ ಜರೂರತ್ತಿಲ್ಲೋ ಶಿವ, ನೀ ಅನ್ನ ನೀರು ಬಿಡೋ ಜರೂರತ್ತಿಲ್ಲೋ ಶಿವ, ನೀ ಮತ್ತೇನಾರ ಮಾಡೋದಿಲ್ಲೋ. ಅಂತ ಭಯಾನಕವಾದ ಭೂತ ಪ್ರೇತಗಳ ಭಯದೊಳಗ ಕುಂತು ನೀ ಸಾಧನ ಮಾಡಕ್ ಬರುತ್ತಿಲ್ಲ. ಯಾವ ನಾಮಸ್ಮರಣೆ ಮಾಡ್ತಾನ ಅವ ಇದ್ದಲ್ಲೇ ಅಷ್ಟೈಶ್ವರ್ಯಗಳ ಸಿದ್ಧಿ ಅವನಿಗಾಗ್ತಾವ. ಅಷ್ಟೈಶ್ವರ್ಯ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆ ಎಂಬ ಬಹಳ ಸುಂದರವಾದ ಮಾತನ್ನ ಶಾಸ್ತ್ರದೊಳಗೆ ನಿಜಮುಖ ಬರ್ಕೊಂಡು ಬಂದಿದ. ಅದರ ಸಲುವಾಗಿ ಇಲ್ಲಿ ಹೇಳಕ್ ಚಾಲು ಮಾಡಿದಾನ, ನಾಮಾವಲಂಬನೆಯನ್ನ ಮಾಡು. ಯಾರ ನಿರಂತರ ಅಖಂಡವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೋ ಆ ನಾಮಸ್ಮರಣೆಯ ಪ್ರಭಾವದಿಂದ ಅಂತಃಕರಣದೊಳಗೆ ಪರಮಾತ್ಮನ ಪ್ರೇಮ ಪ್ರಕಟ ಆಗ್ತದೆ. ಪರಮಾತ್ಮನ ಪ್ರೇಮ ಪ್ರಕಟ ಆಯ್ತು ಅಂದ್ರೆ ಆ ಪ್ರೇಮವೇ ಧ್ಯಾನ ರೂಪ ಚಿಂತನಕ್ಕೆ ಕಾರಣ ಆಗ್ತದೆ. ಪ್ರೇಮ ಅದು ಮಲಿವೆ ಸಹನ ಮಾಡಂಗಿಲ್ಲ. ಎದ್ರ ಮೇಲೆ ಬಹಳ ಜೀವ ಅದ, ಆ ವಸ್ತು ಹಮೇಶ ನಮ್ ಕಣ್ಣೆದುರು ಇರ್ಬೇಕಂತೇಳಿ. ಪ್ರೇಮ ಯಾವಾಗೂ ಪ್ರೇಮ, ಸ್ನೇಹ, ಪ್ರೀತಿ ಇದು ಏನದಲ್ಲ, ಆ ವಸ್ತುವಿನ ಜೊತೆಗೆ ಹಮೇಶ ಮಾತಾಡ್ಕೊತಿರ್ಬೇಕು, ಹಮೇಶ ಅದಕ್ಕೆ ನಾವು ನೋಡ್ಕೊತಾ ಇರ್ಬೇಕು, ಹಮೇಶ ತನ್ನ ಜೊತೆಗೆ ಇರಬೇಕಂತ ಪ್ರೇಮದ ವಸ್ತುವಿಗೆ ಹಮೇಶ ತನ್ನ ಜೊತೆಗೆ ಅನುಭವ ಮಾಡಬೇಕಂತ ಜೀವನ ಇಚ್ಛಾ ಇರ್ತದೆ. ಪ್ರೇಮ ನಾಮದ ಬಲದಿಂದ ಪರಮಾತ್ಮನೊಳಗ ಪ್ರೇಮ ಪ್ರಕಟ ಆಯ್ತಂದ್ರ ಆ ಪ್ರೇಮ ಸ್ವಾಭಾವಿಕವಾಗಿ ಅದರ ನೆನಪು ರೂಪದ ಧ್ಯಾನ ಮಾಡಕಸ್ತದ. ಅದುವೇ ಅಂತರಂಗದೊಳಗ ಮೂರ್ತಿ ರೂಪದೊಳಗ ಪ್ರಕಟ ಆಗ್ತದ. ಇದು ಆರಂಭದಿಂದ ಕೊನೆಯವರೆಗೆ ಇದು ಅಧ್ಯಾತ್ಮದ ಸಾಧನೆಯ ರಹಸ್ಯ. ಇದು ಅಧ್ಯಾತ್ಮ ಸಾಧನೆಯ ಭಗವತ್ ಸಾಕ್ಷಾತ್ಕಾರದ ರಹಸ್ಯವನ್ನ ಬರೀತಾ ಇದ್ದಾರ ಶಿವದಾಸ್ ಮಹಾಸ್ವಾಮಿಗಳು ಈ ಅಧ್ಯಾಯಗಳಲ್ಲಿ. ಅದರ ಸನ್ಮಾನ ಪುಣ್ಯಾತ್ಮರ ಏಟ್ ಚಂದ ಮಾತು ಬರೆದರು ಅವರು. ಈ ಪ್ರಕಾರ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ ಮತ್ತು ಐಶ್ವರ್ಯ ಭೋಗಗಳು ಮುಂದೆ ತಂದು ಒಡ್ಡುತ್ತವೆ. ಅವೇನ್ ಮಾಡ್ತಾವಂತ, ಜಗತ್ತಿನಾಗಿ ಎಷ್ಟೆಸ್ ಐಶ್ವರ್ಯಗಳಾದವು. ರಾಜಭೋಗ, ಈ ಭೂಲೋಕದ ಕೊನೆಯ ಭೋಗ ಅಂದ್ರೆ ರಾಜಭೋಗ. ರಾಜಭೋಗ ಹಿಡ್ಕೊಂಡು ಬ್ರಹ್ಮಲೋಕದವರೆಗೆ ಉತ್ತರೋತ್ತರ ಲೋಕಗಳ ಸುಖ ಬೇರೆ ಬೇರೆ ಅದ. ಆ ಲೋಕಗಳ ಸುಖಗಳೆಲ್ಲ ತಂದು ಎದುರು ನಿಲ್ಲಿಸ್ತದ. ನಾಮದೊಳಗಡೆ ಕಾಕತ್ತದ.
ಆದ್ರ ಅವನ ಇಚ್ಛಾ ಏನಿರ್ತದ ಅದು ಬರೀತಾರ ಅವ್ರು. ಅದು ಯಾಕೆ ಬರೆದವರು ಅಂದ್ರ ಯಾವನೋ ಒಬ್ಬ ಅಡವ್ಯಾಗ ಸಾಧು ತಪಸ್ ಮಾಡ್ಲಕ್ ಹೋಗಿನ ಜಾಗ್ರತೆ ವಿಷಯ ಯಾರು ಹೋಗಿರ್ತಾನ, ಒಂದು ಗಿಡದ ಕೆಳಗೆ ತಪಸ್ಸು ಮಾಡ್ತಿರ್ತಾನ, ಬಹಳ ದಿವಸ ಆಗಿರ್ತಾರ. ಅವನ ಗಡ್ಡದಾಗ ಹಕ್ಕಿ ಗೂಡು ಕಟ್ಟಿ ಮರಿ ಮಾಡ್ಕೊಂಡು ಹೋಗಿತ್ತಂತ ಅವನಿಗೆ ಗೊತ್ತೇ ಇದ್ದೆ. ಹಂಗಿರ್ಬೇಕು. ಯಾವನೋ ಒಬ್ಬ ಸಾಧನ ಮಾಡ್ತಿದ್ದೆ. ಆಕ್ಚುಲಿ ಇರ್ಬೇಕು ಯಾರು ಅದು ತಾಗಿ ಮಹರ್ಷಿ. ಅವ ಕುಂತಿನಂತ ಅವನಿಗೆ ಎಚ್ಚರಾಗಿತ್ತು, ಮ್ಯಾಲ ಪಕ್ಷಿ ಮಲ ವಿಸರ್ಜನೆ ಮಾಡ. ಅವನ ಮ್ಯಾಲ ಬಿಟ್ಟು ಬೆಚ್ಚಗದ್ದು ಏನದ ಅಂತ ನೋಡುವ ಕೈ ಹತ್ತು, ನಾನಿಂತ ತಪಸ್ವಿ ನನಗೇನ್ ಮಾಡ್ದೆ ಅಂತ ಕಣ್ಣು ತೆರೆದ ನೋಡ್ದ. ಅವನು ಕೋಪಾಗ್ನಿಯೊಳಗದು ಸುಟ್ಟು ಬೂದಿಯಾಗ ಅವನು ಎದುರಿತ್ತು, ಸುಟ್ಟು ಸಾಕು. ನನಗೂ ಸಿದ್ಧಿ ಆಯ್ತು, ಹಂಪಿ ಕುಚ್ಚ ಅಂತ ಎದ್ದ, ಸಾಧನ ಬಿಟ್ಕೊಟ್ಟೆ ಅಂತ ಎದ್ದವನೇ ಊರಾಗ ಬಂದ. ಹಸುವೆ ಆಗಿದ್ದು ಭೌತಿಕ ಭಿಕ್ಷಾಂತಿ ಎಂತಿಂತ ಒಂದು ಮನೆಯಾಗ ಹೆಣ್ಮಗಳು, ಆಕೆ ಮನೆಯಾಗ ಏನೋ ಸೇವಾ ಮಾಡ್ತಾ ಇದ್ದ. ಪತಿವ್ರತ ಹೆಣ್ಮಗಳಿದ್ದಂತ ಮನೆಯಾಗ ಗಂಡ ಊಟ ಕೊಟ್ಟಿದ್ದು. ಆಕೆ ಗಾಳಿ ಹಾಕೋತ ಕುಂತಿಲ್ಲ, ಅವನಿಗೆ ಊಟ ಮಾಡಿಸ್ಕೊಂತ ಹಾಡ್ಕೊಂತ ಗಾಳಿ ಹಾಕೊಂತ ಪತಿವ್ರತ ಹೆಣ್ಮಗಳು ಗಂಡ ಊಟ ಮಾಡಿಸ್ತಿದ್ದಕ್ಕೆ ಶಿವನಾಮ ಸ್ಮರಣೆ ಮಾಡ್ಕೊಂಡು ಯಾವಾಗ ಕರ್ದೇ ಕರ್ದ. ಆಕೆ ಅಂದ್ರು ಬಿಟ್ಟು ಹೆಂಗ್ ಬರ್ತಾಳ ಸೇವಾ, ಬರ್ಲಿಲ್ಲ. ಸಿಟ್ಟು ಬಂದಾಕಿ ಊಟ ಮುಗಿದ ಕೈ ತೊಳ್ಕೊಂಡ ಈಗ ಇಡ್ಲಾಕ್ ಬಂದ್ರು. ಸಿಟ್ಟು ಏನ್ ಬಂತು, ಕಣ್ ಕೆಂಪಗಾಗ ನೋಡೋದು, ಕಣ್ ಕಿಸ್ದ ನೋಡ್ಲಕ್ ಚಾರ್ ಮಾಡೋದು. ನಕ್ಕಂದಳಂತ ಬಹಳ ಕಣ್ ಕಿಸ್ದ ನೋಡ್ಬೇಡ, ನಾ ಸುಟ್ಕೊಂಡು ಸಾಯ್ಲಾಕ್ ನಾ ಏನ್ ಹಕ್ಕಿ ಅಲ್ಲ ಅಂದ್ಬಿಡಕಿ. ಯಪ್ಪೋ ಅಂದವ, ನಾ ಅಲ್ಲಿ ಏಕಾಂತದಾಗ ಅಡವೆ ಆ ಹಕ್ಕಿ ಸುಟ್ಟಿದ್ ನಿನಗೆ ಇದ್ಯಾಂಗ ಗೊತ್ತಾಯ್ತು ಅಂತ ಕೇಳಿದ. ಅದು ಕಥೆ ಬಹಳ ದೊಡ್ಡದ. ನನ್ನ ಅಭಿಪ್ರಾಯ ಇಷ್ಟೇ, ಏನು ಒಂದು ಕಣ್ಣು ತೆರೆದ ನೋಡಿದ್ರೆ ಹಕ್ಕಿ ಸುಟ್ಟಕೊಂಡ ಸತ್ತರ ಮುಗಿದಿಲಿ ಸಾಧನ ಅಂತ ಹೊಳ್ಳಿ ಬಂದ ಭಜಿತಿಯಾದ ಮನುಷ್ಯ. ಇಲ್ಲಿ ಯಾಕೆ ಮಾತು ಹೇಳ್ತಾನ, ನಾಮಸ್ಮರಣೆ ಮಾಡೋ ಅವನಿಗೆ ಬ್ರಹ್ಮ ಪೂಜೆ ಮಾಡ್ತಾನ, ಅಷ್ಟೈಶ್ವರ್ಯಗಳು ಅವನಿಗೆ ಸಿಗ್ತಾವ, ಸಿಕ್ಕರೂ ಸಹಿತ ಅವ ಅವಕ್ಕೆ ಕಣ್ಣೆತ್ತಿ ನೋಡಲ್ಲ ಅಂತ ಬರೀತಾನ. ಇದಂಗದ ರೀ, ಇದಂಗದ ಸುಮ್ಮ ಸಣ್ಣ ಸಣ್ಣ ಸಿದ್ಧಿನೇ ಅದು ಅಂದ್ರ ಆ ಮನುಷ್ಯ ನೆಲದ ಮೇಲೆ ಓಡಾಡಂಗಿಲ್ಲವ. ಓಡಾಡಕ್ ಅವನಿಗೆ ಇವ್ರು ಓಡಾಡ ಕೊಟ್ರೆ ಅಲ್ಲ, ಇವ್ರಿಗೆ ಎತ್ತ ಪಡೆದಿರ್ತದೆ ಎಲ್ಲಾರ ಒಯ್ದ ಅವನಿಗೆ. ಅವನ ವ್ಯವಸ್ಥೆ ಬಹಳ ಬೇಗಿ ಮಾಡ್ತದ ಜಗತ್. ಜರ ನಾನು ಏನಾರ ಇದ್ದಂದ್ರ ಅವ್ನ ಸಮಾಧಿ ಕಟ್ಟ ಸರ್ವ ಜಗತ್ತು ರೆಡಿನೇ ಇರ್ತದ. ಆ ಗಿಡದಾಗ ಮಾಯಿಕಾಯಿ ಮಂದಿ ಕಣ್ಣಿಗೆ ಬೀಳ್ಬಾರ್ದು, ಅದು ಎದೆ ಆಟಿರ್ಬೇಕು. ಇದು ಅಂತದ ನಾವೇ ಹೊರಗ್ ಮಾರಿ ಹಾಕ್ಬೇಕು ಅಂತದ. ಎಲೆಗೆ ಹೊರಗ್ ಮಾರಿ ಹಾಕು ಕಲ್ಲು ತಿಂದು ಕೆಳಗೆ ಬಿತ್ತಿ ಅದು ಹಣ್ಣಾಗತನ ಹೋಗಂಗಿಲ್ಲ. ಯಾವುದು ಎಲೆ ಅಡ್ಡಿರ್ತದ ಅದು ಮಾಗಿ ಪಕ್ವ ರಸಾದ ಹಣ್ಣು ಆಗ್ತದ. ಅಧ್ಯಾತ್ಮನು ಹಂಗೆ ಅದ. ಮಂದಿ ನಮಸ್ಕಾರ ಮಾಡ್ಲಾಕ್ ಚಾಲು ಮಾಡಿದ್ರು, ಹೂವಿನ ಹಾರ ಹಾಕ್ಲತ್ತರು, ಪೇಡ ಹಣ್ಣು ತರ್ಲತ್ತರು. ಯಪ್ಪ ನಿಮ್ಮಂತವ್ರು ಯಾರು ನಿಮ್ಮಂಗ್ ಹೇಳಕ್ ಯಾರಿಗ್ ಬರ್ತದ್ರಿ, ನಿಮ್ಮಂಗ ಪೂಜೆ ಮಾಡ್ಲಾಕ್ ಯಾರಿಗ್ ಬರ್ತದ್ರಿ? ಯಪ್ಪ ನಿಮಗ್ ನಮಸ್ಕಾರ ಮಾಡಿ, ನಿಮಗ್ ನೋಡಿ ನಮಸ್ಕಾರ ಮಾಡ್ದ ಸಮಾಧಾನ ಆಯ್ತದ ಅಂದ್ರೆ ಇವ ಸತ್ತ ಅಂತ ಹೇಳ್ಕೊಡ್ತೀನಿ. ನನಗೂ ನನ್ ಬಳಿ ಏನೋ ತಾಕತ್ತ ಇದ್ರಾಗ ಕಾಣ್ತದ, ನನಗ್ ನೋಡಿ ನಮಸ್ಕಾರ ಮಾಡೋಣ, ಅವ್ರಿಗೆ ಯಾವಾಗ ಸಮಾಧಾನ ಆಗ್ಲತ್ತದ ಅಂದ್ಮೇಲೆ ನಂದ ನನಗ್ ತಿಳಿದಿರ್ ಖರೆ ನಂದ ಅವ್ರಿಗೆ ಕೇಳ್ದ ಮುಗ್ದೋಯ್ತು. ಇವತ್ತು ಸಾಧಾರಣ ಲಾಗ ಹೊಡಿತಿ ಒಂದು ಮುಗ್ದೋಯ್ತು. ಅದರ ಸಲುವಾಗಿ ಇಲ್ಲಿ ಚಂದ ಮಾತು ಹೇಳಕ್ ಚಾಲು ಮಾಡಿದಾನ. ಅವನಿಗೆ ಅವೆಲ್ಲ ಐಶ್ವರ್ಯಗಳು ಸಿಕ್ಕರು ಸಹಿತ ಅವ ಅವುಗಳಿಗೆ ನೋಡಂಗಿಲ್ಲ ಅಂತ ಬರೀತಾನ. ಯಾಕಂದ್ರೆ ಅವನ ಕಾರ್ಯವು ಮುಂದೆ ಇರುತ್ತದೆ, ಆತನು ಈಶ್ವರನಿಗಿಂತ ಮೇಲಿನ ಸ್ಥಾನವನ್ನು ನೋಡುತ್ತಾನೆ ಮತ್ತು ಅದನ್ನು ನಾಮಬಲದಿಂದ ಗುರುಕೃಪೆಯ ಮೂಲಕ ಶೀಘ್ರವಾಗಿ ಹೊಂದುವನು ಅನ್ನುವ ಮಾತನ್ನ ಇದು ಈಟ ಚಂದ ಬರೆದಾರ. ಇದು ಇಂಥ ಅದ್ಭುತವಾದ ವಿಚಾರದ 1000 ಪುಸ್ತಕ ಓದ ಜೊತೆ ವೇದಾಗಮಗಳಿಗೆ ಹೆಣಗುವಂತ ಪ್ರಮೇಯನೇ ಇಲ್ಲಿದ್ರ. ಇವತ್ತಿನ ಪ್ರವಚನ ಮ್ಯಾಲೆ ನೆನಪು ಮಾಡ್ಕೋಬೇಕು. ಬಹಳ ಅದ್ಭುತ ಹೇಳಿದಾನೆ ಶಿವದಾಸ್ ಮಹಾಸ್ವಾಮಿ. ನಾವೆಲ್ಲರೂ ದೊಡ್ಡ ಭಾಗ್ಯವಂತರು. ಮಾಡ್ಲಿ ಬಿಡ್ಲಿ ಖರೇನ ಗೊತ್ತಾಗ್ಬೇಕಲ್ಲ. ಇವತ್ತಿಲ್ಲ ನಾಳಿಗಾರ ಮಾಡಾರಿ, ನಾಡಿಗಾರ ಮಾಡಾರಿ. ದೇವ್ರಿಗೆ ನಿತ್ಯ ಪ್ರಾರ್ಥನಾ ಮಾಡ್ಯಾರಿ, ಸದ್ಗುರುನಾಥ ನನ್ನ ಮನಸ್ಸು ನಿನ್ನ ಕಡೆ ಬಳಸ್ಕೊ ಅಂತ. ಹಕೀಕತ್ ಗೊತ್ತಿರ್ಬೇಕು ಪರಮಾತ್ಮ. ಹಕೀಕತ್ ಗೊತ್ತಾಗಿಲ್ಲ ಅಂದ್ರೆ ಹಾಳೈತೆ. ಎಂಥ ಅನುಪಮವಾದ ವಿಚಾರಗಳನ್ನ ಇಲ್ಲಿ ವರ್ಣನ ಮಾಡಿದಾರ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಇನ್ನ ಉಳಿದ ವಿಷಯ, ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು
ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.